ದಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ 32 ಆಗಿತ್ತು ಪ್ರಾಬ್ಲಮ್ಸ್. ನೆಕ್ಸ್ಟ್ ಪ್ರಾಬ್ಲಮ್ 33. A unit vector in xy plane which is perpendicular to 4i minus 3j plus k is ಅಂತ ಹೇಳಿದ್ದಾರೆ. ಹೌದಾ ನೋಡಿ, ಎ ಯೂನಿಟ್ ವೆಕ್ಟರ್ ಇನ್ ಎಕ್ಸ್ ವೈ ಪ್ಲೇನ್ ಅಂತ ಹೇಳಿದ್ದಾರೆ. ಹೌದಾ, ಅದು ನೋಡಿ, ಲೆಟ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಎಕ್ಸ್ ಐ ಪ್ಲಸ್ ವೈ ಜೆ, ಇಷ್ಟೇ ತಗೋಬೇಕು ಯೂನಿಟ್ ವೆಕ್ಟರ್. ಅಂಡ್ ಪರ್ಪೆಂಡಿಕ್ಯುಲರ್ ಟು ಅಂತ ಹೇಳಿದ್ದಾರೆ. ಅಂಡ್ ಪರ್ಪೆಂಡಿಕ್ಯುಲರ್ ಟು 4i ಮೈನಸ್ 3j ಪ್ಲಸ್ ಕೆ ಅಂತ ಹೇಳಿದ್ದಾರೆ. ಹೌದಾ, ಇದನ್ನೇನಾರು ಈಗ ಎ ವೆಕ್ಟರ್ ಅಂತ ತಗೊಂಡ್ವಿ ಅಂದ್ರೆ ಅದು ನೋಡಿ, ಇಲ್ಲಿ ಏನಾಗಿರ್ಬೇಕು ಅಂದ್ರೆ ನಾವು ಎ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ಈಕ್ವಲ್ ಟು 0 ಆಗಿರ್ಬೇಕು. ಹೌದಾ ನೋಡಿ, ಅದಕ್ಕೆ ಈ ಐಡಿಯಾ ಯೂಸ್ ಮಾಡ್ಕೊಂಡು ಆನ್ಸರ್ ಟು ಕ್ವಶನ್ ಹೋಗ್ಬಿಟ್ರೆ ಈಸಿ ಆಗ್ಬಿಡುತ್ತೆ ನೋಡಿ. ಇಲ್ಲಾಂದ್ರೆ ಇಲ್ಲಿ ಎರಡೆರಡು ಇಕ್ವೇಶನ್ ಸಿಂಪ್ಲಿಫೈ ಮಾಡ್ಕೋಬೇಕು. ಅದ್ರ ಬಲ್ಲಿ ಈಸಿ ಆಗ್ಬೇಕು ಅಂದ್ರೆ ಆನ್ಸರ್ ಟು ಕ್ವಶನ್ ನೋಡಿ, ಇಲ್ಲಿ ಫಸ್ಟ್ ಒನ್ ಐ ಪ್ಲಸ್ ಜೆ ಬೈ ರೂಟ್ 2 ಅಂತಿದೆ. ಹೌದಾ, ಅಂದ್ರೆ ಇದನ್ನ 1 ಬೈ ರೂಟ್ 2 1 ಬೈ ರೂಟ್ 2 ಅಂತ ಹೇಳ್ಬೋದು. ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಕ್ಯಾಪ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1 ಬೈ 2 ಪ್ಲಸ್ 1 ಬೈ 2. ಹೌದಾ, ಯಾಕಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರ್ಕೊಂಡಾಯ್ತು ಅಂದ್ರೆ ರೂಟ್ 1 ಆಗ್ಬಿಟ್ಟು 1 ಯೂನಿಟ್ ವೆಕ್ಟರ್ ಅಂತೂ ಆಗುತ್ತೆ. ಈಗ ನೋಡಿ, ನಾವು ಎ ಡಾಟ್ ಎನ್ ಕ್ಯಾಪ್ ಏನಾಗುತ್ತೆ ನೋಡಿ, ಎ ಅಂದ್ರೆ 4 ಮೈನಸ್ 3 1 ಡಾಟ್ ಎನ್ ಕ್ಯಾಪ್ ಅಂದ್ರೆ 1 ಬೈ ರೂಟ್ 2 1 ಬೈ ರೂಟ್ 2 0. ಹೌದಾ, ಅದ್ರಲ್ಲಿ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 4 ಬೈ ರೂಟ್ 2 ಮೈನಸ್ 3 ಬೈ 2 ಪ್ಲಸ್ 0. ಇದಂತೂ 0 ಬರಲ್ಲ ತಾನೆ. ಹೌದಾ, ಅಂದ್ರೆ 1 ಬೈ ರೂಟ್ 2 ಬರ್ತದೆ, 0 ಬರಲ್ಲ. ಅದಕ್ಕೆ ಆಪ್ಷನ್ ಎ ಅಂತೂ ಅಲ್ಲ, ಯಾಕಂದ್ರೆ ಡಾಟ್ ಪ್ರಾಡಕ್ಟ್ 0 ಆಗಬೇಕು ಮತ್ತು ಮ್ಯಾಗ್ನಿಟ್ಯೂಡ್ 1 ಆಗಬೇಕು. ಹಾಗೆ ನೋಡಿ, ಆಪ್ಷನ್ ಬಿ ತಗೊಂತೀನಿ. ಎನ್ ಕ್ಯಾಪ್ ಏನಿದೆ 3i ಪ್ಲಸ್ 4j ಬೈ 5 ಇದೆ. ಅಂದ್ರೆ ಇದನ್ನ 3 ಬೈ 5 4 ಬೈ 5 0 ಬರೀಬಹುದು. ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಕ್ಯಾಪ್ ಏನಾಗುತ್ತೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 3 ಬೈ 5 ಹೋಲ್ ಸ್ಕ್ವೇರ್ ಅಂದ್ರೆ 9 ಬೈ 25 ಪ್ಲಸ್ 16 ಬೈ 25. ಇದೂ 1 ಆಗುತ್ತಲ್ಲ, ರೂಟ್ 25 ಬೈ 25 ಆಗ್ಬಿಟ್ಟು 1 ಬರ್ತಾ ಇದೆ. ಹೌದಾ ನೋಡಿ, ನಾವು ಎ ವೆಕ್ಟರ್ ಡಾಟ್ ಎನ್ ಕ್ಯಾಪ್ ನೋಡಿ, ಎ ವೆಕ್ಟರ್ ಅಂದ್ರೆ 4 ಮೈನಸ್ 3 1 ಡಾಟ್ 3 ಬೈ 5 4 ಬೈ 5 0. ಹೌದಾ, ಡಾಟ್ ಪ್ರಾಡಕ್ಟ್ ಮಾಡಿದ್ರೆ 12 ಬೈ 5 ಮೈನಸ್ 12 ಬೈ 5. ಹೌದಾ, ಮತ್ತೆ ಪ್ಲಸ್ 0. 12 ಬೈ 5 ಮೈನಸ್ 12 ಬೈ 5 ಕ್ಯಾನ್ಸಲ್ ಆಗ್ಬಿಟ್ಟು ಇದು 0. ಹೌದಾ, ಅಂದ್ರೆ ನೋಡಿ, ಎರಡೂ ಸ್ಯಾಟಿಸ್ಫೈ ಆಗುತ್ತೆ. ಅದಕ್ಕೆ ಆಪ್ಷನ್ ಬಿ ಬಂದ್ಬಿಡುತ್ತೆ ಅಷ್ಟೇ. ಹೌದಾ ನೋಡಿ, ಈ ತರದ್ ಏನಾದ್ರು ಇತ್ತು ಅಂದ್ರೆ ಯಾವಾಗ್ಲೂ ಆನ್ಸರ್ ಟು ಕ್ವಶನ್ ಮಾಡ್ಕೊಂಬಿಡಿ, ಈಸಿಯಾಗಿ ಬಂದ್ಬಿಡುತ್ತೆ. ಆಯ್ತಲ್ಲ. ನೆಕ್ಸ್ಟ್ ನೋಡಿ 34. ಇಲ್ಲಿ ಆಪ್ಷನ್ ಬಿ ಬಂತಲ್ಲ, ಇದಕ್ಕೆ 34. ಈ ವೆಕ್ಟರ್ಸ್ ಎ ಅಂತ ಹೇಳಿದ್ರೆ 2 ಮೈನಸ್ 3 6 ಅಂಡ್ ವೆಕ್ಟರ್ ಬಿ ಅಂತ ಹೇಳಿದ್ರೆ ಮೈನಸ್ 2 2 ಮೈನಸ್ 1, ದೆನ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಬೈ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ವೆಕ್ಟರ್ ಎ ಅಂತ ಹೇಳಿದ್ದಾರೆ. ಹೌದಾ, ಅಂದ್ರೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಬಿ ಬೈ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಬಿ ಆನ್ ಎ ಅಂತ ಹೇಳಿದಾರಲ್ಲ. ಹೌದಾ ನೋಡಿ, ಎ ಆನ್ ಬಿ ಅಂದ್ರೆ ಫಾರ್ಮುಲಾ ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬೈ ಇದು ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಲ್ಲ. ನೋಡಿ, ಎ ಡಾಟ್ ಬಿ ಕ್ಯಾನ್ಸಲ್ ಆಯ್ತು. ಇದು ನ್ಯೂಮರೇಟ್ರಿಗೆ ಹೋಯ್ತು ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರುತ್ತೆ ಅಷ್ಟೇ. ಹೌದಾ ನೋಡಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರ್ತಾ ಇದೆ. ಹಾಗಾದ್ರೆ ಆನ್ಸರ್ ಏನ್ ಬರೀಬಹುದು, ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎ ಇಲ್ಲಿದೆ ಅಲ್ಲ, 2 ಸ್ಕ್ವೇರ್ ಅಂದ್ರೆ 4, 3 ಸ್ಕ್ವೇರ್ ಅಂದ್ರೆ 9, 6 ಸ್ಕ್ವೇರ್ ಅಂದ್ರೆ 36 ಬೈ ಮೈನಸ್ 2 ಸ್ಕ್ವೇರ್ ಅಂದ್ರೆ 4, 2 ಸ್ಕ್ವೇರ್ ಅಂದ್ರೆ 4, 1 ಸ್ಕ್ವೇರ್ ಅಂದ್ರೆ 1 ಅಂದ್ರೆ ಇದು ರೂಟ್ 49 ಬೈ ರೂಟ್ 9 ಬರುತ್ತೆ. ಅಂದ್ರೆ ಆನ್ಸರ್ 7 ಬೈ 3 ಅಂದ್ರೆ ಆಪ್ಷನ್ ಬಿ ಬರ್ತಾ ಇದೆ ಅಷ್ಟೇ. ಹೌದಾ ನೋಡಿ, ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಗೊತ್ತಿರ್ಬೇಕಷ್ಟೇ. ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ
ಅದೇ ಬಿ ಆನ್ ಎ ಇತ್ತು ಅಂದ್ರೆ ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಅದನ್ನು ಯೂಸ್ ಮಾಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 35. ನೋಡ್ಕೊಳ್ಳಿ, ದ ಪ್ರೊಜೆಕ್ಷನ್ ಆಫ್ ದ ವೆಕ್ಟರ್ ಅಂತ ಹೇಳಿದರೆ ಅದನ್ನ ಎ ವೆಕ್ಟರ್ ಅಂತ ತಗೊಂಡ್ಬಿಡ್ತೀನಿ. ಇನ್ನು 1 ಮೈನಸ್ 2 1 ಆನ್ ಅದನ್ನ ಬಿ ವೆಕ್ಟರ್ ಅಂತ ತಗೊಂಡೆ ಅಂದ್ರೆ 4 ಮೈನಸ್ 4 7. ಹೌದಾ? ಇಲ್ಲೇನ್ ಕೇಳಿರೋದು ನಮಗೀಗ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಡೈರೆಕ್ಟ್ ಆಗಿ ಬರ್ಕೊಂತೀವಿ ನೋಡಿ. ಎ ಡಾಟ್ ಬಿ ಅಂದ್ರೆ 1 ಇಂಟು 4 ಅಂದ್ರೆ 4 ಪ್ಲಸ್ ಮೈನಸ್ 4 ಇಂಟು ಮೈನಸ್ 2 ಅಂದ್ರೆ 8 ಪ್ಲಸ್ 7 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ಅಂದ್ರೆ 16, ಇಲ್ಲೂ 4 ಸ್ಕ್ವೇರ್ ಅಂದ್ರೆ 16, 7 ಸ್ಕ್ವೇರ್ ಅಂದ್ರೆ 49 ಬರುತ್ತೆ. ಹೌದಾ? ನೋಡಿ 8 ಪ್ಲಸ್ 4 ಅಂದ್ರೆ 12 ಪ್ಲಸ್ 7 ಅಂದ್ರೆ 19 ಬೈ ರೂಟ್ ಆಫ್, ಹೌದಾ, 16 ಪ್ಲಸ್ 16 ಅಂದ್ರೆ 32, 32 ಪ್ಲಸ್ 49 ಅಂತ ಹೇಳಿದ್ರೆ 81 ಬರುತ್ತೆ. ಹೌದಾ? ಅಂದ್ರೆ 19 ಬೈ 9 ಬರುತ್ತೆ. 19 ಬೈ 9 ಅಂದ್ರೆ ಆಪ್ಷನ್ ಬಿ. ಹೌದಾ? ಡೈರೆಕ್ಟ್ ಆ ಫಾರ್ಮುಲಾ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಮಾಡ್ಕೋಬಹುದು. ಈ ತರದ್ದು ಪ್ರೊಜೆಕ್ಷನ್ ಇಂದು ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾರೆ. ಆಯ್ತಲ್ಲ? ನೋಡಿ, ಒಟ್ಟು ಡಾಟ್ ಪ್ರಾಡಕ್ಟ್ ಅಲ್ಲಿ ಅಷ್ಟು ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ವೆಕ್ಟರ್ ಆರ್ ಕ್ರಾಸ್ ಪ್ರಾಡಕ್ಟ್ ಗೊತ್ತಿರಲಿ. ನೋಡಿ, ವೆಕ್ಟರ್ ಪ್ರಾಡಕ್ಟ್ ನೋಡಿ, ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ಏನೇನು ಗೊತ್ತಿರಬೇಕು ಅಂದ್ರೆ ಸೇಮ್ ಫಾರ್ಮುಲಾಸ್ ಇಂಪಾರ್ಟೆಂಟ್ ನೋಡಿ. ನೋಟು ಫಸ್ಟ್ ಒನ್ ಏನಂತ ಹೇಳ್ತೀವಿ, ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಹೌದಾ? ವೇರ್ ಎನ್ ಕ್ಯಾಪ್ ಈಸ್ ಎ unit vector perpendicular to the plane containing a vector and b vector ಅಂತ ಹೇಳ್ತೀವಿ. ಹೌದಾ? ಅಂದ್ರೆ ನೋಡಿ, ಈ ತರ ಇರುತ್ತೆ ಅಷ್ಟೇ. ಇದು ಈ ತರ ಈಗ ಒಂದು ಪ್ಲೇನ್ ಇದೆ ಅನ್ಕೊಳ್ಳಿ. ಹೌದಾ? ನೋಡಿ, ಇದನ್ನು ಎ ವೆಕ್ಟರ್ ಅನ್ಕೊಂತೀನಿ, ಇದನ್ನ ಬಿ ವೆಕ್ಟರ್ ಅನ್ಕೊಂಡ್ವಿ ಅಂದ್ರೆ ಇದು ಟೀಟಾ ಆಗಿರುತ್ತೆ. ಹೌದಾ? ಏನಂತ ಹೇಳಿದ್ದು, ಎನ್ ಕ್ಯಾಪ್ ಇಸ್ ಅ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ಎ ಅಂಡ್ ಬಿ ಅಂತ ಹೇಳಿದ್ವಿ. ಹೌದಾ? ಇದು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು, ಗೊತ್ತಿರಬೇಕು ನಮಗೆ. ಒಂದ್ಸಲ ಡೈರೆಕ್ಟ್ ಆಗಿ ಫೈಂಡ್ ದ ಎನ್ ಕ್ಯಾಪ್ ಅಂತಾನು ಕೇಳಿದ್ದಾರೆ. ಹೌದಾ? ಅದಕ್ಕೂ ಫಾರ್ಮುಲಾ ಬರುತ್ತೆ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಇದಲ್ಲೇ ಎ ಕ್ರಾಸ್ ಬಿ ಆಯ್ತು. ನೆಕ್ಸ್ಟ್ ನೋಡಿ, ಇನ್ನು ಏನೇನು ಗೊತ್ತಿರಬೇಕು ಅಂತ ಹೇಳಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಸೈನ್ ಥೀಟಾ ಅಂತ ಹೇಳ್ತೀವಿ. ಅಥವಾ ಸೈನ್ ಥೀಟಾ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಒಂದ್ಸಲ ಸೈನ್ ಆಫ್ ಆಂಗಲ್ ಬಿಟ್ವೀನ್ ಕೇಳಿದ್ರು ಅಂದ್ರೆ ಈ ಐಡಿಯಾ ಯೂಸ್ ಮಾಡ್ಕೊಂತೀವಿ. ಹೌದಾ? ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಮೈನಸ್ ಬಿ ಕ್ರಾಸ್ ಎ ಅಂತ ಹೇಳ್ತೀವಿ. ಅಂದ್ರೆ ನೋಡಿ, ಎ ಕ್ರಾಸ್ ಬಿ ಏನಾದ್ರು ಬಿ ಕ್ರಾಸ್ ಎ ಅಂತ ಬರ್ಕೊಂಡ್ವಿ ಅಂದ್ರೆ ಸೈನ್ ಚೇಂಜ್ ಆಗುತ್ತೆ. ಪ್ಲಸ್ ಇರೋದು ಮೈನಸ್, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು 0 ವೆಕ್ಟರ್ ಅಂತ ಹೇಳಿದ್ವಿ ಅಂದ್ರೆ ದಟ್ ಇಂಪ್ಲೈಸ್ ಎ ಈಸ್ ಪ್ಯಾರಲಲ್ ಟು ಬಿ ಅಂತ ಅದು ಹೇಳ್ಬೋದು, ಆರ್ ಎ ವೆಕ್ಟರ್ ಈಸ್ ಕೊಲಿನಿಯರ್ ಟು ಬಿ ವೆಕ್ಟರ್ ಅಂತಾನೆ ಹೇಳ್ಬೋದು. ನೋಡಿ, ಎರಡು ಗೊತ್ತಿರಬೇಕು. ಕ್ರಾಸ್ ಪ್ರಾಡಕ್ಟ್ ಏನಾದ್ರು 0 ಬಂತು ಅಂದ್ರೆ ಕೊಲಿನಿಯರ್ ಅಂತ ಹೇಳ್ತೀವಿ ಅಥವಾ ಪ್ಯಾರಲಲ್ ಅಂತ ಹೇಳ್ತೀವಿ, ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಫಿಫ್ತ್ ಒನ್ ಎ ಕ್ರಾಸ್ ಎ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ 0 ವೆಕ್ಟರ್. ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಎರಡು ಸೇಮ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಏನ್ ಬರ್ಕೊಂತೀವಿ ಅಂದ್ರೆ 0 ವೆಕ್ಟರ್ ಅಂತ ಬರಿತೀವಿ. ಹೌದಾ? ಡಾಟ್ ಪ್ರಾಡಕ್ಟ್ ಅಲ್ಲಿ ಎರಡು ಸೇಮ್ ಇತ್ತು ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಬರಿತಾ ಇದ್ವಿ. ಕ್ರಾಸ್ ಪ್ರಾಡಕ್ಟ್ ಅಲ್ಲಿ ಎರಡು ಸೇಮ್ ಇತ್ತು ಅಂದ್ರೆ 0 ವೆಕ್ಟರ್ ಬರಿತೀವಿ. ಹೌದಾ?
ನೆಕ್ಸ್ಟ್ ನೋಡಿ 6th ಒನ್ ನೋಡಿ, ಈ ರಿಸಲ್ಟ್ ಇಂಪಾರ್ಟೆಂಟ್ ಗೊತ್ತಿರಬೇಕು. ಹಾಗಾದ್ರೆ ನೋಡಿ ಐ ಕ್ರಾಸ್ ಐ ಇಸ್ ಈಕ್ವಲ್ ಟು ಜೆ ಕ್ರಾಸ್ ಜೆ ಇಸ್ ಈಕ್ವಲ್ ಟು ಕೆ ಕ್ರಾಸ್ ಕೆ. ಇದು ಯಾವಾಗ್ಲೂ ಏನಾಗುತ್ತೆ ಅಂದ್ರೆ 0 ವೆಕ್ಟರ್. ಅದೇ ಡಾಟ್ ಪ್ರಾಡಕ್ಟ್ ಅಲ್ಲ ಆದ್ರೆ ಐ ಡಾಟ್ ಐ ಜೆ ಡಾಟ್ ಜೆ ಕೆ ಡಾಟ್ ಕೆ ನ 1 ಬರಿತಾ ಇದ್ವಿ. ಕ್ರಾಸ್ ಪ್ರಾಡಕ್ಟ್ ಅಲ್ಲ ಆದ್ರೆ 0 ವೆಕ್ಟರ್ ಬರುತ್ತೆ, ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡಿ 7th ಒನ್. ಈಗ ಯಾವ್ದಾದ್ರು ಒಂದು ಐ ಕ್ರಾಸ್ ಜೆ ವ್ಯಾಲ್ಯೂ ಬೇಕು ಅಂದ್ರೆ ಕೇರ್ಫುಲ್ ಆಗಿ ಬರಿಬೇಕು. ನೋಡಿ ಇಲ್ಲಿ ಯಾವ ತರ ಬರ್ಕೊಂತೀವಿ ಅಂದ್ರೆ ಈಸಿಯಾಗಿ ನೋಡಿ, ಐ ಜೆ ಕೆ ನ ಸೈಕ್ಲಿಕ್ ಆರ್ಡರ್ ಬರ್ಕೊಳ್ಳಿ. ನೋಡಿ ಇದೇ ಆರ್ಡರ್ ಅಲ್ಲೇ ಬರಿಬೇಕು, ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲೇ ಬರ್ಕೋಬೇಕು. ಇದು ನೋಡಿ ನಮಗೆ ಐ ಕ್ರಾಸ್ ಜೆ ಬೇಕು ಅಂದ್ರೆ ಐ ಕ್ರಾಸ್ ಜೆ ಬೇಕು ಅಂದ್ರೆ ನೆಕ್ಸ್ಟ್ ಏನಿದೆ ಅಲ್ಲಿ ಕೆ, ಅದಕ್ಕೆ ಕೆ ಬರ್ಕೊಂತೀವಿ, ಹೌದಾ. ಅದೇ ನೋಡಿ ನಮಗೇನಾದ್ರು ಡೈರೆಕ್ಷನ್ ರಿವರ್ಸ್ ಆಯ್ತು ಅಂದ್ರೆ ನೆಗೆಟಿವ್ ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಮಗೆ ಕೆ ಕ್ರಾಸ್ ಜೆ ಬೇಕು ಅನ್ಕೊಡಿ. ನೋಡಿ ಕೆ ಇಲ್ಲಿದೆ, ನೋಡಿ ಡೈರೆಕ್ಷನ್ ರಿವರ್ಸ್ ಹೋಗ್ತಾ ಇದೆ ತಾನೆ, ಅದಕ್ಕೆ ಇದು ಏನಾಗುತ್ತೆ ಅಂದ್ರೆ ಮೈನಸ್ ಐ ಬರುತ್ತೆ, ಗೊತ್ತಲ್ಲ. ಈಗ ನೋಡಿ ಡೈರೆಕ್ಷನ್ ಸೇಮ್ ಇತ್ತು ಅಂತ ಹೇಳಿದ್ರೆ ಏನಿರುತ್ತೋ ಅದನ್ನ ಬರ್ಕೊಳೋದು. ಡೈರೆಕ್ಷನ್ ಏನಾದ್ರು ರಿವರ್ಸ್ ಆಯ್ತು ಅಂದ್ರೆ ನೆಗೆಟಿವ್ ಬರಿಬೇಕು. ನೋಡಿ ಎಷ್ಟೊಂದ್ ಕಡೆ ಯೂಸ್ ಮಾಡ್ಕೊಂತೀವಿ ಗೊತ್ತಿರ್ಬೇಕು. ಅಂದ್ರೆ ಐ ಕ್ರಾಸ್ ಜೆ ಅಂದ್ರೆ ಕೆ ಬಂತು, ಕೆ ಕ್ರಾಸ್ ಜೆ ಅಂದ್ರೆ ಮೈನಸ್ ಐ ಬರುತ್ತೆ. ಈಗ ಯಾವ್ದಾದ್ರು ಒಂದು ಐ ಕ್ರಾಸ್ ಕೆ ಬರ್ಕೊಂತೀನಿ ಅನ್ಕೊಳ್ಳಿ, ಅವಾಗ ಇದನ್ನೇನ್ ಬರಿಬೋದು ಅಂದ್ರೆ ಐ ಕ್ರಾಸ್ ಕೆ, ಹೌದಾ. ಐ ಕ್ರಾಸ್ ಕೆ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ ನಮಗೆ ಡೈರೆಕ್ಷನ್ ರಿವರ್ಸ್ ಇದೆ, ಅದಕ್ಕೆ ಮೈನಸ್ ಜೆ ಈ ತರ ಬರ್ಕೊಂತೀವಿ ಅಷ್ಟೇ, ಹೌದಾ. ಹೇಗೆ ನೋಡಿ ರಿಸಲ್ಟ್ ಕರೆಕ್ಟ್ ಆಗಿ ಗೊತ್ತಿರಕ್ಕೆ ನಮಗಿದು, ಇದನ್ನ ಎಷ್ಟೊಂದ್ ಕಡೆ ಯೂಸ್ ಮಾಡ್ತೀವಿ, ಹೌದಾ. ಮತ್ತೆ ಕ್ರಾಸ್ ಪ್ರಾಡಕ್ಟ್ ಒಳಗೆ ನೋಡಿ ಎ ಕ್ರಾಸ್ ಬಿ ಇತ್ತು ಅಂದ್ರೆ ಮೈನಸ್ ಬಿ ಕ್ರಾಸ್ ಎ ತಾನೆ. ಹಾಗಾದ್ರೆ ಇದನ್ನ ಜೆ ಕ್ರಾಸ್ ಐ ಬರ್ಕೊಂಡೆ ಅಂದ್ರೆ ಮೈನಸ್ ಕೆ ಆಗುತ್ತೆ. ಇದು ಜೆ ಕ್ರಾಸ್ ಕೆ ಆಯ್ತು ಅಂದ್ರೆ ಐ ಬರುತ್ತೆ, ಕೆ ಕ್ರಾಸ್ ಐ ಇತ್ತು ಅಂದ್ರೆ ಜೆ ಬರುತ್ತೆ. ಅದನ್ನು ಇಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು. ಇದಕ್ಕೆ ನೋಡಿ ಕೆ ಕ್ರಾಸ್ ಐ ಡೈರೆಕ್ಷನ್ ಸೇಮ್ ಇದೆ, ಅದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ ಜೆ ಅಂತ ಬರಿತೀವಿ ಅಷ್ಟೇ, ಹೌದಾ. ಈಗ ನೋಡಿ ಈ ತರ ಒಂದು ಸೈಕ್ಲಿಕ್ ಆರ್ಡರ್ ಬರ್ಕೊಂಡ್ಬಿಟ್ವಿ ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು, ಹೌದಾ. ನೋಡಿ ಇಷ್ಟು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು, ಬೇಸಿಕ್ ಯೂನಿಟ್ ವೆಕ್ಟರ್ಸ್ ಇಂದ, ಹೌದಾ. ನೆಕ್ಸ್ಟ್ ನೋಡಿ 8th ಒನ್. ನೋಡಿ ಎ ವೆಕ್ಟರ್ ಇಸ್ ಈಕ್ವಲ್ ಟು x1 y1 z1, ಬಿ ವೆಕ್ಟರ್ ಇಸ್ ಈಕ್ವಲ್ ಟು x2 y2 z2. ನೋಡಿ ಒಂದ್ರ ಕೆಳಗೆ ಒಂದು ಬರ್ಕೊಂಡ್ಬಿಟ್ವಿ ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ನ ಆಕ್ಚುಲಿ ಡೈರೆಕ್ಟ್ ಆಗಿ ಬರಿಬಹುದು. ನೋಡಿ ಆಕ್ಚುಲಿ ನಾವು ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಯೂಸ್ ಮಾಡ್ಕೊಂಡ್ ಬರಿತಿದ್ವಿ, ಹೌದಾ. ನಮಗೆ ಗೊತ್ತಿರೋದು ಈ ತರ, ವಿ ನೋ ದಟ್ ಎ ಕ್ರಾಸ್ ಬಿ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಐ ಜೆ ಕೆ x1 y1 z1 x2 y2 z2, ಹೌದಾ. ಈ ತರ ಆದ್ರೂ ಬರಿಬಹುದು. ಅಥವಾ ಇದನ್ನ ಡೈರೆಕ್ಟ್ ಆಗಿ ಪಾಯಿಂಟ್ ಯಾವ ತರ ಬರ್ಕೊಂತೀವಿ ನೋಡಿ, ಈಸಿ ಇದೆ. ಡೈರೆಕ್ಟ್ ಆಗಿ ಬರಿಬೇಕು ಅಂದ್ರೆ ಯಾವಾಗ್ಲೂ ನೋಡಿ ಫಸ್ಟ್ ಕಾಲಮ್ ನ ರಿಮೂವ್ ಮಾಡ್ಕೊಂಬಿಡಿ, ಅದ್ರಲ್ಲಿ x1 x2 ನ ರಿಮೂವ್ ಮಾಡ್ಕೊಂಡ್ಬಿಡೋದು, ಹೌದಾ. x1 x2 ನ ರಿಮೂವ್ ಮಾಡ್ಕೊಂಡೆ ಅಂದ್ರೆ ಅಲ್ಲಿ ಏನ್ ಬರುತ್ತೆ y1 y2 z1 z2 ಬಂತು. ಇದು ಡಿಟರ್ಮಿನೆಂಟ್ ವ್ಯಾಲ್ಯೂ ಬರೆಯೋದು. ಏನ್ ಬರುತ್ತೆ y1 z2 ಮೈನಸ್ y2 z1, ಹೌದಾ. ನೆಕ್ಸ್ಟ್ ಒಂದು ನೋಡಿ ಸೆಕೆಂಡ್ ಒಂದು ಬರಿಬೇಕು ಅಂದ್ರೆ ಸೆಕೆಂಡ್ ಕಾಲಮ್ ನ ರಿಮೂವ್ ಮಾಡಿ ಡೈರೆಕ್ಟ್ ಆಗಿ ಬರೆಯೋದು ಗೊತ್ತಿರಬೇಕು. ಯಾಕಂದ್ರೆ ಎಲ್ಲಾ ಕಡೆ ನಾವು ಡಿಟರ್ಮಿನೆಂಟ್ ಬರ್ಕೊಂಡು ಮಾಡಕ್ ಹೋಗಲ್ಲ, ಪಾಯಿಂಟ್ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ, ಈಸಿ ಆಗುತ್ತೆ. ಸೆಕೆಂಡ್ ಒಂದು ಬರಿಬೇಕಂದ್ರೆ y1 y2 ನ ರಿಮೂವ್ ಮಾಡೋದು. ಯಾವ್ದನ್ನ ಇದನ್ನ y1 y2 ನ ರಿಮೂವ್ ಮಾಡ್ಕೊಂಡ್ವಿ ಅಂದ್ರೆ ಅಲ್ಲಿ ಏನ್ ಬರುತ್ತಾಗದ್ರೆ x1 x2 z1 z2 ಬರುತ್ತೆ. ಇದು ಡಿಟರ್ಮಿನೆಂಟ್ ವ್ಯಾಲ್ಯೂಗೆ ಸೈನ್ ಚೇಂಜ್ ಮಾಡಬೇಕು. ಅಂದ್ರೆ ಮೈನಸ್ ಆಫ್ x1 z2 ಮೈನಸ್ x2 z1, ಹೌದಾ. ಈ ತರ ಸೈನ್ ಚೇಂಜ್ ಮಾಡ್ಕೊಂತೀವಿ. ನೆಕ್ಸ್ಟ್ ನೋಡಿ ಲಾಸ್ಟ್ ಪಾಯಿಂಟ್ ಬರಿಬೇಕು ಅಂದ್ರೆ ಲಾಸ್ಟ್ ಕಾಲಮ್ ನ ಡಿಲೀಟ್ ಮಾಡೋದು. ಅವಾಗ ಅಲ್ಲಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಡೈರೆಕ್ಟ್ ಆಗಿ ಏನ್ ಬರಿಬಹುದು x1 y2 ಮೈನಸ್ x2 y1. ನೋಡಿ ಈ ತರ ಬರ್ಕೊಂತೀವಿ ನಾವು. ಕ್ರಾಸ್ ಪ್ರಾಡಕ್ಟ್ ನ ಗೊತ್ತಿರ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಎ ವೆಕ್ಟರ್ ಇಸ್ ಈಕ್ವಲ್ ಟು 1 3 1, ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಮೈನಸ್ 2 1 4. ಈ ತರ ಏನಾದ್ರು ಇತ್ತು ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ನ ನೋಡಿ ಡೈರೆಕ್ಟ್ ಆಗಿ ಹೇಗೆ ಬರಿಬಹುದು ಅಂದ್ರೆ ಫಸ್ಟ್ ಕಾಲಮ್ ಡಿಲೀಟ್ ಮಾಡೋದು. ಡಿಟರ್ಮಿನೆಂಟ್ ವ್ಯಾಲ್ಯೂ ಏನ್ ಬರುತ್ತೆ
12 ಮೈನಸ್ 1 ಹೌದಾ 4 3s are 12 12 ಮೈನಸ್ 1 ಅಂದ್ರೆ 11 ತಾನೆ ಏನ್ ಬರುತ್ತೆ ಅದನ್ನೇ ಬರ್ಕೊಳ್ಳೋದು. ನೆಕ್ಸ್ಟ್ ನೋಡಿ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡೋದು. ಅವು 4 ಪ್ಲಸ್ 2 ಬರುತ್ತಾನೆ ಹೌದಾ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದೆ ಅಂದ್ರೆ 1 4s are 4 ಪ್ಲಸ್ 2 4 ಪ್ಲಸ್ 2 ಅಂದ್ರೆ 6 ಬರುತ್ತೆ ಸೈನ್ ಚೇಂಜ್ ಮಾಡಬೇಕು ಮೈನಸ್ 6. ನೆಕ್ಸ್ಟ್ ನೋಡಿ ಲಾಸ್ಟ್ ಕಾಲಮ್ ಡಿಲೀಟ್ ಮಾಡಿದೆ ಅಂದ್ರೆ 1 ಪ್ಲಸ್ 6 ಆಗುತ್ತೆ 1 ಪ್ಲಸ್ 6 ಅಂದ್ರೆ 7. ನೋಡಿ ಇದು ಕ್ರಾಸ್ ಪ್ರಾಡಕ್ಟ್ ನೋಡಿ ಒಂದೇ ಸ್ಟೆಪ್ ಅಲ್ಲಿ ಬರೆಯೋದು ಗೊತ್ತಿರ್ಬೇಕು ನಮಗೆ. ಯಾಕಂದ್ರೆ ಕಾಂಪಿಟೇಟಿವ್ ಮಾಡ್ಕೋಬೇಕಾದ್ರೆ ಮತ್ತೆ ನಾನು ಡಿಟರ್ಮಿನೆಂಟ್ ಬರ್ಕೊಂಡು IJK ಬರ್ಕೊಂಡು ಸಿಂಪ್ಲಿಫೈ ಮಾಡಕ್ ಹೋಗಲ್ಲ ಆಯ್ತಲ್ಲ. ಹಾಗೆ ಕ್ರಾಸ್ ಪ್ರಾಡಕ್ಟ್ ನ ಯಾವ ತರ ಒಂದೇ ಸ್ಟೆಪ್ ಅಲ್ಲಿ ಬರಿತಾ ಇದೀವಿ ಅಂತ ಹೇಳ್ತಾ ಇದೀವಿ. ಫಸ್ಟ್ ಕಾಲಮ್ ಡಿಲೀಟ್ ಮಾಡೋದು 4 3s are 12 12 ಮೈನಸ್ 1 ಅಂದ್ರೆ 11. ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದಾಗ ಸೈನ್ ನ ಚೇಂಜ್ ಮಾಡಿ ಬರಿಬೇಕು. ಲಾಸ್ಟ್ ಕಾಲಮ್ ಡಿಲೀಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬರ್ಕೊಂಡ್ರೆ ಆಯ್ತಲ್ಲ ಇದು. ನೆಕ್ಸ್ಟ್ ನೋಡಿ ಈ ರಿಸಲ್ಟ್ಸ್ ಗೊತ್ತಿರಬೇಕು ಇಂಪಾರ್ಟೆಂಟ್ ಇದು. 9th one ಜಾಮೆಟ್ರಿಕಲ್ ಮೀನಿಂಗ್ ಗೊತ್ತಿರಬೇಕು. ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಮತ್ತೆ ಏರಿಯಾ ಆಫ್ ದ ಟ್ರಯಾಂಗಲ್ ಹೌದಾ. ನೋಡಿ ಈಗ ಪ್ಯಾರಲೋಗ್ರಾಮ್ ಏನಾದ್ರು ಈ ತರ ಇತ್ತು ಅನ್ಕೊಳ್ಳಿ. ಇದು ಅಡ್ಜಸೆಂಟ್ ಸೈಡ್ ಎ ವೆಕ್ಟರ್ ಬಿ ವೆಕ್ಟರ್. ಇದು ಡಯಾಗ್ನಲ್ಸ್ ನ D1 ವೆಕ್ಟರ್ ಮತ್ತೆ D2 ವೆಕ್ಟರ್ ಅಂತ ಬರ್ಕೊಂಡ್ಬಿಡ್ತೀನಿ. ನೋಡಿ ಡಯಾಗ್ನಲ್ಸ್ ನ ಒಂದು ಡಯಾಗ್ನಲ್ ನ D1 ವೆಕ್ಟರ್ ಇನ್ನೊಂದು ಡಯಾಗ್ನಲ್ ನ D2 ವೆಕ್ಟರ್. ಈ ತರ ಬರ್ಕೊಂಡೆ ಅಂದ್ರೆ ನೋಡಿ ಡೈರೆಕ್ಟ್ ಆಗಿ ಏನೇನು ಬರೀಬಹುದು ಅಂತೇಳಿ. ಪ್ಯಾರಲೋಗ್ರಾಮ್ ನ ABCD ತಗೊಂಡೆ ಅಂದ್ರೆ ನಾವು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ABCD ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ A ವೆಕ್ಟರ್ ಕ್ರಾಸ್ B ವೆಕ್ಟರ್ ಬರ್ಕೊಂತೀವಿ. ಇದೆಲ್ಲ ಸೆಕೆಂಡ್ ಒನ್. ಡಯಾಗ್ನಲ್ಸ್ ಏನಾದ್ರು ಕೊಟ್ಟಿದ್ರು ಅಂದ್ರೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ABCD ಇಸ್ ಈಕ್ವಲ್ ಟು ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ D1 ಕ್ರಾಸ್ D2 ಹೌದಾ. ನೋಡಿ ಡಯಾಗ್ನಲ್ ಕೊಟ್ಟಿದ್ರು ಅಂದ್ರೆ ಹಾಫ್ ಇಂಟು ತಗೋಬೇಕು. ಅಡ್ಜಸೆಂಟ್ ಕೊಟ್ಟಿದ್ರು ಅಂದ್ರೆ ಡೈರೆಕ್ಟ್ ಆಗಿ ಬರ್ಕೊಂತೀವಿ ಹೌದಾ. ನೆಕ್ಸ್ಟ್ ನೋಡಿ 10th ಒನ್. ಈ ತರ ಏನಾದ್ರು ಟ್ರಯಾಂಗಲ್ ಇತ್ತು ಅಂದ್ರೆ ಇದನ್ನ A ವೆಕ್ಟರ್ ಇದನ್ನ B ವೆಕ್ಟರ್ ಅಂತ ತಗೊಂತೀನಿ. ನೋಡಿ ಯಾವ್ದಾದ್ರು ಎರಡು ವೆಕ್ಟರ್ ತಗೊಂಡ್ಬೇಕಷ್ಟೇ. ಡೈರೆಕ್ಟ್ ಆಗಿ ಏನ್ ಬರ್ಕೋಬಹುದು ಅಂದ್ರೆ ಇದನ್ನ ABC ಅಂತ ತಗೊಂಡೆ ಅಂದ್ರೆ ನಾವು ಏರಿಯಾ ಆಫ್ ಟ್ರಯಾಂಗಲ್ ABC ಇಸ್ ಈಕ್ವಲ್ ಟು ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಬರಿತೀವಿ ಹೌದಾ. ನೋಡಿ ಎನಿ ಟೂ ಸೈಡ್ಸ್ ತಗೋಬಹುದು ಗೊತ್ತಲ್ಲ. ಇದೇ A ವೆಕ್ಟರ್ ಇದೇ B ವೆಕ್ಟರ್ ಅಂತ ಆಗ್ಬೇಕಂತ ಏನೂ ಇಲ್ಲ. ಈಗ ನಾವು ಇದನ್ನ B ವೆಕ್ಟರ್ ಬರ್ಕೊಂಡ್ರು ಸೇಮೆ. ಒಟ್ ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಎನಿ ಟೂ ಸೈಡ್ಸ್ ತಗೊಂಡ್ಬಿಟ್ರೆ ಡೈರೆಕ್ಟ್ ಆಗಿ ಏರಿಯಾ ಆಫ್ ದ ಟ್ರಯಾಂಗಲ್ ಬರುತ್ತೆ ಹೌದಾ. ನೋಡಿ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಮತ್ತೆ ಏರಿಯಾ ಆಫ್ ದ ಟ್ರಯಾಂಗಲ್ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ 11th ಒನ್. ಈ ರಿಸಲ್ಟ್ ಇಂಪಾರ್ಟೆಂಟ್. ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಹೋಲ್ ಸ್ಕ್ವೇರ್ ಪ್ಲಸ್ ಹೌದಾ ಮಾಡ್ಯುಲಸ್ ಆಫ್ A ಡಾಟ್ B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ A ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B ಸ್ಕ್ವೇರ್. ನೋಡಿ ಈ ರಿಸಲ್ಟ್ ಯೂಸ್ ಮಾಡೋಂಥದ್ದು ಎಷ್ಟೊಂದ್ಸಲ ಕಾಂಪಿಟೇಟಿವ್ ಕೇಳಿದಾರೆ ಗೊತ್ತಿರಬೇಕು. ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಹೋಲ್ ಸ್ಕ್ವೇರ್ ಪ್ಲಸ್ A ಡಾಟ್ B ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ A ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B ಸ್ಕ್ವೇರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ ಇದನ್ನು ಗೊತ್ತಿರಬೇಕು. A ವೆಕ್ಟರ್ ಪ್ಲಸ್ B ವೆಕ್ಟರ್ ಪ್ಲಸ್ C ವೆಕ್ಟರ್ ಇಸ್ ಈಕ್ವಲ್ ಟು 0 ವೆಕ್ಟರ್ ಇತ್ತು ಅಂದ್ರೆ A ಕ್ರಾಸ್ B ಇಸ್ ಈಕ್ವಲ್ ಟು B ಕ್ರಾಸ್ C ಇಸ್ ಈಕ್ವಲ್ ಟು C ಕ್ರಾಸ್ A ಅಂತ ಬರೀತೀವಿ. ನೋಡಿ ಮತ್ತೆ ಅದು ABBCCA ಇದೇ ಆರ್ಡರ್ ಅಲ್ಲೇ ಇರಬೇಕು. ಇದು ಇಂಪಾರ್ಟೆಂಟ್ ನಮ್ಗೆ ಗೊತ್ತಲ್ಲ. ಇದನ್ನು ಎಷ್ಟೊಂದ್ ಕಡೆ ಯೂಸ್ ಮಾಡ್ಕೊಂತೀವಿ ನಾವು, ಅದಕ್ಕೆ ಐಡಿಯಾ ಗೊತ್ತಿರ್ಬೇಕು ಇದನ್ನು ಯಾವ ತರ ಮಾಡ್ಕೊಂತ ಇದೀವಿ ಅಂತೇಳಿ ಆಯ್ತಲ್ಲ. ನೋಡಿ ಇದೆಲ್ಲ ರಿಸಲ್ಟ್ಸ್ ಯೂಸ್ ಮಾಡ್ಕೊಂತೀವಿ ನಾವು ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ. ಇಂಪಾರ್ಟೆಂಟ್ ಇಷ್ಟು ಗೊತ್ತಿರ್ಬೇಕು ಆಯ್ತಲ್ಲ. ನೆಕ್ಸ್ಟ್ ಆಗ ನೋಡಿ ಪ್ರಾಬ್ಲಮ್ಸ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 36. If A and B are unit vectors such that A cross B also a unit vector, then angle between A and B ಅಂತ ಹೇಳಿದ್ದಾರೆ ಹೌದಾ. ನೋಡಿ A and B are unit vectors such that A cross B also unit vector ಅಂದ್ರೆ magnitude of A equal to 1, magnitude of B equal to 1 ಜೊತೆಗೆ A cross B ನ ಯೂನಿಟ್ ವೆಕ್ಟರ್ ಅಂತ ಹೇಳಿದ್ರೆ ತಾನೆ. magnitude of A cross B ನ 1 ಆಗಿತ್ತು ಅಂದ್ರೆ angle between A and B ಅಂತ ಹೇಳಿದ್ರೆ ಡೈರೆಕ್ಟ್ ಫಾರ್ಮುಲಾ ಏನ್ ಗೊತ್ತಿರೋದು sin theta is equal to
ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂದ್ರೆ ಇದು 1/1 ಇಂಟು 1 ಆಯ್ತು ಅಂದ್ರೆ 1 ಆಯ್ತು ಹೌದಾ. ಸೈನ್ ಥೀಟಾ ಈಕ್ವಲ್ ಟು 1 ಆಯ್ತು ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಬರೀತೀವಿ ಅಷ್ಟೇ ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡಿ ಡೈರೆಕ್ಟ್ ರಿಸಲ್ಟ್ ಕೊಟ್ಟಿದ್ದಾರೆ ಅಷ್ಟೇ. ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ದೆನ್ ವಿಚ್ ರಿಲೇಷನ್ ಇಸ್ ಕರೆಕ್ಟ್ ಅಂತೇಳಿ ನಮಗೆ ಡೈರೆಕ್ಟ್ ಆಗಿ ಈಗಿನ ಹೇಳಿದ್ವಿ. ವಿ ನೋ ದಟ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಇಸ್ ಈಕ್ವಲ್ ಟು 0 ವೆಕ್ಟರ್ ಇತ್ತು ಅಂದ್ರೆ ಆಬ್ವಿಯಸ್ಲಿ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಬಿ ಕ್ರಾಸ್ ಸಿ ಇಸ್ ಈಕ್ವಲ್ ಟು ಸಿ ಕ್ರಾಸ್ ಎ ಅಂತ ಬರಿಬಹುದು. ಒಂದು ಆಪ್ಷನ್ ಸಿ ಬರುತ್ತೆ ಅಷ್ಟೇ ಹೌದಾ. ನೆಕ್ಸ್ಟ್ 38 2a ವೆಕ್ಟರ್ ಪ್ಲಸ್ 3b ವೆಕ್ಟರ್ ಕ್ರಾಸ್ 5a ವೆಕ್ಟರ್ ಪ್ಲಸ್ 7b ವೆಕ್ಟರ್ ಇಸ್ ಈಕ್ವಲ್ ಟು ಅಂತ ಹೇಳಿದ್ದಾರೆ ಹೌದಾ. ನೋಡಿ ಈಸಿಯಾಗಿ ಮಾಡ್ಕೋಬಹುದು. ಕ್ರಾಸ್ ಪ್ರಾಡಕ್ಟ್ ಮಾಡ್ಕೊಳ್ಳಿ ಬರುತ್ತೆ ಡೈರೆಕ್ಟ್ ಆಗಿ. 2a ಇಂಟು 5a ಅಂದ್ರೆ 10 ಇಂಟು a ಕ್ರಾಸ್ a ಪ್ಲಸ್ 7 2s are 14 ಇಂಟು a ಕ್ರಾಸ್ b ಪ್ಲಸ್ 5 3s are 15 ಇಂಟು b ಕ್ರಾಸ್ a ಪ್ಲಸ್ 7 3s are 21 ಇಂಟು b ಕ್ರಾಸ್ b ಹೌದಾ. ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿದ್ವಿ. ನೋಡಿ ಎ ಕ್ರಾಸ್ ಎ ಅಂದ್ರೆ ಏನಾಗ್ಬಿಡುತ್ತೆ 0, ಎರಡು ಸೇಮ್ ಇತ್ತು ಅಂದ್ರೆ 0 ವೆಕ್ಟರ್ ಅಂತ ಬರೀತಿದ್ವಲ್ಲ ಪ್ಲಸ್ ನೋಡಿ 14 ಇಂಟು ಎ ಕ್ರಾಸ್ ಬಿ. ನೋಡಿ ಇದನ್ನು ಎ ಕ್ರಾಸ್ ಬಿ ಅಲ್ಲಿ ಬರ್ಕೊಂಡೆ ಅಂದ್ರೆ ಮೈನಸ್ 15 ಇಂಟು ಎ ಕ್ರಾಸ್ ಬಿ ಬರಿಬಹುದು. 21 ಇಂಟು ಇದು 0 ಹೌದಾ. ಇವೆರಡು 0 ಆಗ್ಬಿಡುತ್ತೆ. 14 ಮೈನಸ್ 15 ಅಂದ್ರೆ ಮೈನಸ್ 1 ಅಲ್ಲ ಮೈನಸ್ ಆಫ್ ಎ ಕ್ರಾಸ್ ಬಿ ಬರುತ್ತೆ. ನೋಡಿ ಮೈನಸ್ ಆಫ್ ಎ ಕ್ರಾಸ್ ಬಿ ಬರಿಬಹುದು ಅಥವಾ ಇದನ್ನ ಬಿ ಕ್ರಾಸ್ ಎ ಅಂತಾನು ಬರಿಬಹುದು ಹೌದಾ. ಎ ಕ್ರಾಸ್ ಬಿ ನಾವು ಬಿ ಕ್ರಾಸ್ ಎ ಅಂತ ಬರಿತೀವಿ ಅಂದ್ರೆ ಸೈನ್ ಚೇಂಜ್ ಆಗುತ್ತಾನೆ. ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ ಅಂತ ಹೇಳಿದ್ವಿ ಅಷ್ಟೇ ಹೌದಾ. ಅದಕ್ಕೆ ನಮಗೆ ಅಲ್ಲಿ ಮೈನಸ್ ಎ ಕ್ರಾಸ್ ಬಿ ನ ಪ್ಲಸ್ ಬಿ ಕ್ರಾಸ್ ಎ ಅಂತ ಬರಿತಾ ಇದ್ವಿ ಅಷ್ಟೇ ಹೌದಾ. ಅದಕ್ಕೆ ಆನ್ಸರ್ ಬಿ ಬರುತ್ತೆ. ನೆಕ್ಸ್ಟ್ ನೋಡಿ 39 ನೋಡಿ ಈ ತರ ಸಿಂಪ್ಲಿಫೈ ಮಾಡೋದು ಗೊತ್ತಾಗಬೇಕು. ಇದನ್ನು ಎಷ್ಟೊಂದ್ಸಲ ಕೇಳ್ತಾ ಇದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಡಾಟ್ ಸಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಇಫ್ ಅಂತ ಹೇಳಿದ್ದಾರೆ ಹೌದಾ. ನೋಡಿ ಇನ್ನು ಯಾವ ತರ ಮಾಡ್ಕೊಳ್ಳಿ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ನಮಗೆ ಆಕ್ಚುಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಬಿ ಅಂದ್ರೆ ಈ ತರ ಬರೀಬಹುದು. ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ ಹೌದಾ. ಎ ಡಾಟ್ ಬಿ ಗೊತ್ತಿದೆ ತಾನೆ. ಹಾಗಾದ್ರೆ ಇದನ್ನ ಈಗ ಇಷ್ಟನ್ನ ಎ ಅನ್ಕೊಳ್ಳಿ ಇದನ್ನ ಬಿ ಅನ್ಕೊಂಡ್ವಿ ಅಂದ್ರೆ ಅವಾಗ ಇಲ್ಲಿ ಹೇಗೆ ಬರೀಬಹುದು ಇದನ್ನ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಇಂಟು ಕಾಸ್ ಥೀಟಾ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಹೌದಾ. ವೇರ್ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಎ ಕ್ರಾಸ್ ಬಿ ಅಂಡ್ ಸಿ ಅದು ಹೌದಾ. ಇದರಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಮತ್ತು ಮ್ಯಾಗ್ನಿಟ್ಯೂಡ್ ಆಫ್ ಸಿ ಕ್ಯಾನ್ಸಲ್ ಆಯ್ತು ಹೌದಾ. ನೆಕ್ಸ್ಟ್ ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ನ ಏನ್ ಬರೀಬಹುದು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಸೈನ್ ಆಲ್ಫಾ ಅಂತ ಬರ್ಕೊಂತೀನಿ ಹೌದಾ ಇಂಟು ಕಾಸ್ ಥೀಟಾ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೌದಾ. ಅಂದ್ರೆ ಇಲ್ಲಿಗ ಆಲ್ಫಾ ಇಸ್ ದ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ ಹೌದಾ. ಹೌದು ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಏನು ಕ್ಯಾನ್ಸಲ್ ಆಯ್ತು, ಮ್ಯಾಗ್ನಿಟ್ಯೂಡ್ ಆಫ್ ಬಿ ನು ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದೆ ಸೈನ್ ಆಲ್ಫಾ ಇಂಟು ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಹೌದಾ. ನೋಡಿ ಇದು ಪಾಸಿಬಲ್ ಇರೋದು ಒಂದೇ ಒಂದು ಇದಕ್ಕೆ ಸೈನ್ ಆಲ್ಫಾನು 1 ಆಗಬೇಕು ಕಾಸ್ ಥೀಟಾನು 1 ಆಗಬೇಕು. ಯಾಕಂದ್ರೆ 1 ಇಂಟು 1 ಅಂದ್ರೆ ಮಾತ್ರ 1 ತಾನೆ. ಈಗ ಯಾವ್ದಾದ್ರು ಒಂದು 1ಕ್ಕಿಂತ ಕಮ್ಮಿ ಬಂತು ಅಂದ್ರೆ ಇನ್ನೊಂದು 1ಕ್ಕಿಂತ ಜಾಸ್ತಿ ಆಗಬೇಕು, ಅದಂತೂ ಪಾಸಿಬಲ್ ಇಲ್ಲ. ಹಾಗಾದ್ರೆ ಸೈನ್ ಆಲ್ಫಾ 1 ಆಯ್ತು ಅಂದ್ರೆ ಇಲ್ಲಿ ಏನ್ ಬರೀಬಹುದು ಆಲ್ಫಾ ಈಕ್ವಲ್ ಟು 90 ಡಿಗ್ರಿ ಮತ್ತೆ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಬಂತು ಹೌದಾ. ನೋಡಿ 0 ಡಿಗ್ರಿ ಅಂದ್ರೆ ಆಕ್ಚುಲಿ ಪ್ಯಾರಲಲ್ ಆಗ್ಬಿಡುತ್ತೆ. ಹಾಗಾದ್ರೆ ನೋಡಿ ಇಲ್ಲಿ ಏನೇನು ಬರೀಬಹುದು ಅಂದ್ರೆ ದಟ್ ಇಂಪ್ಲೈಸ್ ಆಲ್ಫಾ ಈಕ್ವಲ್ ಟು 90 ಡಿಗ್ರಿ ಅಂದ್ರೆ ಅದರ ಮೀನಿಂಗ್ ಏನು ಇಫ್
ಆಲ್ಫಾ ಇಸ್ ಈಕ್ವಲ್ ಟು 90 ಡಿಗ್ರಿ ಬಂತಂದ್ರೆ ಇದು ಮೀನಿಂಗ್ ಆಲ್ಫಾ ಅಂದ್ರೆ ಇಲ್ಲಿ ತಗೊಂಡಿದ್ದೀವಿ ತಾನೆ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟರ್ ಆಗುತ್ತೆ. ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟರ್ ಅಂದ್ರೆ ಎ ಡಾಟ್ ಬಿ ಇಸ್ ಈಕ್ವಲ್ ಟು 0. ಅದ ನೋಡಿ ಎ ಡಾಟ್ ಬಿ ಈಕ್ವಲ್ ಟು 0 ಬರುತ್ತೆ ಒಂದಂತೂ. ಇನ್ನೊಂದು ನೋಡಿ ಇಫ್ ಥೀಟಾ ಈಕ್ವಲ್ ಟು 0 ಡಿಗ್ರಿ ಬಂತು ಅಂದ್ರೆ ಅವಾಗ ಇಲ್ಲಿ ಏನ್ ಬರುತ್ತೆ ಎ ಕ್ರಾಸ್ ಬಿ ಈಸ್ ಪ್ಯಾರಲಲ್ ಟು ಸಿ ಆಗುತ್ತೆ. ಹೌದಾ ಈಸ್ ಪ್ಯಾರಲಲ್ ಟು ಸಿ. ನೋಡಿ ಎ ಕ್ರಾಸ್ ಬಿ ಇಸ್ ಪ್ಯಾರಲಲ್ ಟು ಸಿ ಅಂದ್ರೆ ಇದು ಮೀನಿಂಗ್ ಇಷ್ಟೇ, ಸಿ ವೆಕ್ಟರ್ ಈಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ ಅಂತ ಬರೀಬಹುದು. ಯಾಕೆ ಅಂದ್ರೆ ನೋಡಿ ಎ ಕ್ರಾಸ್ ಬಿ ಇಸ್ ಎ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ. ಯಾಕಂದ್ರೆ ಬೇಸಿಕ್ ಡೆಫಿನೇಷನ್ ಆ ತರ ಬರ್ಕೊಂಡಿದೀವಿ. ಹೌದಾ ನೋಡಿ ಇಲ್ಲಿದೆ ಅಲ್ಲ ಇದು ಏನಾಗಿರುತ್ತೆ ಅಂದ್ರೆ ನಮಗಿದು ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇನ್ ಡೈರೆಕ್ಷನ್ ಇದು ಆಯ್ತಲ್ಲ ಇದು. ಹಾಗಾದ್ರೆ ಇಲ್ಲಿ ಎ ಕ್ರಾಸ್ ಬಿ ಇಸ್ ಎ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್. ಹೌದಾ ಬರೀವತ್ತಾನೆ ಇಲ್ಲಿ. ಅದಕ್ಕೆ ಇಲ್ಲಿ ಗೊತ್ತಿರಕ್ಕೆ ನಮಗೆ ಎ ಕ್ರಾಸ್ ಬಿ ಅಂತ ಹೇಳಿದ್ರೆ ಇಸ್ ಎ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ ಅಂತ ಹೇಳಿದ್ರು. ಹೌದಾ ಇದು ಡೈರೆಕ್ಷನ್ ಆಫ್ ಎ ಕ್ರಾಸ್ ಬಿ ಅಂತ ಬರೀಬಹುದು. ಹಾಗಾದ್ರೆ ಇಲ್ಲಿ ನೋಡಿ ಎ ಕ್ರಾಸ್ ಬಿ ಮತ್ತೆ ಸಿ ಪ್ಯಾರಲಲ್ ಇದೆ ಅಂದ್ರೆ ಎರಡದು ಡೈರೆಕ್ಷನ್ ಸೇಮ್ ಇರುತ್ತೆ. ಹಾಗಾದ್ರೆ ಎ ಕ್ರಾಸ್ ಬಿ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಸಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ ಬರೀಬಹುದು. ಅಂದ್ರೆ ಸಿ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಅಂಡ್ ಬಿ ಅಂದ್ರೆ ಎ ಡಾಟ್ ಸಿ ನು 0 ಆಗುತ್ತೆ ಮತ್ತೆ ಬಿ ಡಾಟ್ ಸಿ ನು 0 ಆಗುತ್ತೆ. ಹೌದಾ ಅಂದ್ರೆ ನೋಡಿ ಎ ಡಾಟ್ ಬಿ 0, ಎ ಡಾಟ್ ಸಿ 0, ಬಿ ಡಾಟ್ ಸಿ 0 ಬರ್ತಾ ಇದೆ. ಅಂದ್ರೆ ಇಲ್ಲಿ ಏನೇನು ಬರೀಬಹುದು ಅಂದ್ರೆ ಆಪ್ಷನ್ ಡಿ ಬರೀಬಹುದಲ್ಲ, ಎ ಡಾಟ್ ಬಿ, ಬಿ ಡಾಟ್ ಸಿ, ಸಿ ಡಾಟ್ ಎ ಇಸ್ ಈಕ್ವಲ್ ಟು 0 ಬರುತ್ತೆ ಅಷ್ಟೇ. ಹೌದಾ ನೋಡಿ ಕೇರ್ಫುಲ್ ಆಗಿ ಮಾಡ್ಕೋಬೇಕಿದ್ನ ಯಾವ ತರ ಮಾಡ್ಕೊಂಡ್ವಿ ಅಂತೇಳಿ. ನೆಕ್ಸ್ಟ್ ನೋಡಿ 40 ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಡಿಟರ್ಮೈನ್ಡ್ ಬೈ ದ ಪಾಯಿಂಟ್ಸ್ ಅಂತ ಹೇಳಿದ್ದಾರೆ. ನೋಡಿ ಈ ತರದ್ದು ಗೊತ್ತಿರಬೇಕು. ನೋಡಿ ಇದು ಇಂಪಾರ್ಟೆಂಟ್, ನೋಟ್ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಗೊತ್ತಿರಬೇಕು ಯೂನಿಟ್ ವೆಕ್ಟರ್ perpendicular to both A vector and B vector is given by ನೋಡಿ ಫಾರ್ಮುಲಾ ಏನ್ ಬರೀತೀವಿ ಅಂದ್ರೆ n cap is equal to plus or minus A vector cross B vector by magnitude of A vector cross B vector. ನೋಡಿ ಫಾರ್ಮುಲಾ ಗೊತ್ತಿರಬೇಕು ನಮಗೆ. ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಅಂದ್ರೆ ಎ ಕ್ರಾಸ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂತ ಹೇಳ್ತೀವಿ. ಅಂದ್ರೆ ನೋಡಿ ಎರಡು ವೆಕ್ಟರ್ ಗೊತ್ತಿತ್ತು ಅಂದ್ರೆ ಮಾಡ್ಕೋಬಹುದು. ಅದೇ ನೋಡಿ ಇಲ್ಲಿ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಡಿಟರ್ಮೈನ್ಡ್ ಬೈ ದ ಪಾಯಿಂಟ್ಸ್ ತಾನೆ. ಹಾಗೆ ನೋಡಿ ಇಲ್ಲಿ ಈ ತರ ತಗೊಂಡ್ಬಿಡ್ತೀವಿ. ಲೆಟ್ ಕೊಟ್ಟಿರೋ ಪಾಯಿಂಟ್ ನ ಎ ನ 1 ಮೈನಸ್ 1 2, ಬಿ ನ 2 0 ಮೈನಸ್ 1, ಸಿ ಅಂತ ಹೇಳಿದ್ರೆ 0 2 1. ಹೌದಾ ನೋಡಿ ಒಂದೊಂದ್ಸಲ ಪೊಸಿಷನ್ ವೆಕ್ಟರ್ ಕೊಟ್ಟಿದ್ರು ಪಾಯಿಂಟ್ ಬರ್ಕೊಂಡ್ಬಿಡಿ. ಈ ತರ ಬರ್ಕೊಂಡಿದ್ದೆ ಅಂದ್ರೆ ಇಲ್ಲಿ ದಟ್ ಇಂಪ್ಲೈಸ್ ಎ ಬಿ ವೆಕ್ಟರ್ ಮತ್ತೆ ಬಿ ಸಿ ವೆಕ್ಟರ್ ಬರೀಬೋದಲ್ಲ. ನೋಡಿ ಅವಾಗ ಎರಡು ವೆಕ್ಟರ್ ಬರ್ಕೊಂಡ್ಬಿಟ್ಟೆ ಅಂದ್ರೆ ನೆಕ್ಸ್ಟ್ ಎ ಕ್ರಾಸ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಮಾಡ್ಕೊಳೋದು ಈಸಿ. ನೋಡಿ ಎರಡು ವೆಕ್ಟರ್ನ ಯಾವ ತರ ಬರೆಯೋದು, ಎ ಬಿ ವೆಕ್ಟರ್ ಅಂದ್ರೆ ಬಿ ಮೈನಸ್ ಎ ತಾನೆ ಡೈರೆಕ್ಟ್ ಆಗಿ ಬರೀಬಹುದು. 2 ಮೈನಸ್ 1 ಅಂದ್ರೆ 1, 0 ಪ್ಲಸ್ 1 ಅಂದ್ರೆ 1, ಮೈನಸ್ 1 ಮೈನಸ್ 2 ಅಂದ್ರೆ ಮೈನಸ್ 3. ಹೌದಾ ಬಿ ಮೈನಸ್ ಎ ಮಾಡಿದೆ. ಬಿ ಸಿ ವೆಕ್ಟರ್ ಅಂದ್ರೆ ಸಿ ಮೈನಸ್ ಏನು, ಸಿ ಮೈನಸ್ ಬಿ. ನೋಡಿ ಈ ತರ ಮಾಡ್ಕೋಬೇಕು. ಸಿ ಇಂದ ಬಿ ನ ಸಪ್ರೇಟ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ಹೌದಾ ಅದ್ರಲ್ಲಿ ಏನ್ ಬರೀಬಹುದು 0 ಮೈನಸ್ 2 ಅಂದ್ರೆ ಮೈನಸ್ 2, 2 ಮೈನಸ್ 0 ಅಂದ್ರೆ 2, 1 ಪ್ಲಸ್ 1 ಅಂದ್ರೆ 2. ಇಷ್ಟು ಬರುತ್ತಲ್ಲ. ನೋಡಿ ಹಾಗಾದ್ರೆ ಎ ಬಿ ಗೊತ್ತಾಯ್ತು, ಬಿ ಸಿ ಗೊತ್ತಾಯ್ತು. ನೆಕ್ಸ್ಟ್ ನೋಡಿ ಇದ್ರದ್ದು ಕ್ರಾಸ್ ಪ್ರೊಡಕ್ಟ್ ಕಂಡು ಹಿಡ್ಕೊಳ್ಳಿ. ನೋಡಿ ಕ್ರಾಸ್ ಪ್ರೊಡಕ್ಟ್ ಕಂಡು ಹಿಡಿಯೋದಕ್ಕೆ ಒಂದು ಡೈರೆಕ್ಟ್ ಮೆಥಡ್ ಹೇಳಿದ್ವಿ. ಹೌದಾ ಫಸ್ಟ್ ಕಾಲಮ್ ಡಿಲೀಟ್ ಮಾಡೋದು, 2 ಪ್ಲಸ್ 6 ಅಂದ್ರೆ 8 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡೋದು, ಡಿಟರ್ಮಿನೆಂಟ್ ಕಡಿಯೋದು. ಹೌದಾ 2 ಮೈನಸ್ 6 ಅಂದ್ರೆ ಮೈನಸ್ 4 ಬರ್ತಾ ಇದೆ. ಅದೇ ಸೈನ್ ಚೇಂಜ್ ಮಾಡಿದ್ವಿ ಅಂದ್ರೆ ಪ್ಲಸ್ 4 ಬರೀಬಹುದು. ಹೌದಾ ಲಾಸ್ಟ್ ಕಾಲಮ್ ಡಿಲೀಟ್ ಮಾಡಿ 2 ಪ್ಲಸ್ 2 ಅಂದ್ರೆ 4 ಬರುತ್ತೆ. ಇದು ನೋಡಿ ಕ್ರಾಸ್ ಪ್ರೊಡಕ್ಟ್ ಆಯ್ತಲ್ಲ. ಹಾಗೆ ನೋಡಿ ಯೂನಿಟ್ ವೆಕ್ಟರ್ ಬೇಕು ಅಂದ್ರೆ ಯಾವಾಗ್ಲೂ ಏನ್ ಮಾಡಿ ಅಂದ್ರೆ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು
ಪ್ಲಸ್ ಆರ್ ಮೈನಸ್ ಕ್ರಾಸ್ ಪ್ರಾಡಕ್ಟ್ ಏನಿರೋದು 844 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಮಾಡೋದು 8 ಸ್ಕ್ವೇರ್ ಅಂದ್ರೆ 64, 4 ಸ್ಕ್ವೇರ್ ಅಂದ್ರೆ 16 ಮತ್ತೆ 4 ಸ್ಕ್ವೇರ್ ಅಂದ್ರೆ 16. ನೋಡಿ ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ. ನ್ಯೂಮರೇಟರ್ 4 ಕಾಮನ್ ತಗೊಂಡ್ವಿ ಅಂದ್ರೆ 211 ಬರುತ್ತೆ ಡಿವೈಡ್ ಬೈ ರೂಟ್ ಆಫ್ ಇದೆಷ್ಟು ಬರ್ಬೋದು ನೋಡಿ. ಎಲ್ಲದರಲ್ಲೂ 16 ಕಾಮನ್ ತಗೊಂಡೆ ಅಂದ್ರೆ ಇದು 4 ಪ್ಲಸ್ 1 ಪ್ಲಸ್ 1 ಬರುತ್ತೆ. ಹೌದಾ? ಅಂದ್ರೆ ಪ್ಲಸ್ ಆರ್ ಮೈನಸ್ 4 ಇಂಟು 2,1,1 ಡಿವೈಡೆಡ್ ಬೈ ರೂಟ್ 16 ಅಂದ್ರೆ 4 ಬರುತ್ತಾನೆ ಇಂಟು ರೂಟ್ 4 ಪ್ಲಸ್ 1 ಪ್ಲಸ್ 1 ಅಂದ್ರೆ 6. ನೋಡಿ 4 4 ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ನೋಡಿ 2,1,1 2i ಪ್ಲಸ್ ಜೆ ಪ್ಲಸ್ ಕೆ ಬೈ ರೂಟ್ 6 ಅಂತ ಬರೀಬಹುದು. ಆಯ್ತಲ್ಲ? ಒಂದು ಆನ್ಸರ್ ಪ್ಲಸ್ ಆರ್ ಮೈನಸ್ 1 ಬೈ ರೂಟ್ 6 ಇಂಟು 2i ಪ್ಲಸ್ ಜೆ ಪ್ಲಸ್ ಕೆ ಅಂದ್ರೆ ಆಪ್ಷನ್ ಎ ಬರುತ್ತೆ. ನೋಡಿ ಈ ತರದ್ ಎಷ್ಟೊಂದ್ ಸಲ ಕೇಳ್ತಾ ಇದಾರೆ, ಗೊತ್ತಿರಬೇಕು. ಅದಕ್ಕೆ ಯಾವಾಗ್ಲೂ ಏನ್ ಮಾಡಿ ಅಂದ್ರೆ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಕಂಟೈನಿಂಗ್ ದ ಪಾಯಿಂಟ್ಸ್ ಅಂತ ಏನಾದ್ರು ಹೇಳಿದ್ರು ಅಂದ್ರೆ ಫಸ್ಟ್ 3 ಪಾಯಿಂಟ್ಸ್ ನ ಬರ್ಕೊಳ್ಳಿ. ನೋಡಿ ಒಂದ್ರ ಕೆಳಗೆ ಒಂದು ಬರ್ಕೊಂಡ್ಬಿಡಿ, ಈಸಿ ಆಗುತ್ತೆ. ನೆಕ್ಸ್ಟ್ ಎ ಬಿ ವೆಕ್ಟರ್ ಬಿ ಸಿ ವೆಕ್ಟರ್ ನ ಕಂಡುಹಿಡಿಯಿರಿ. ಅವೆರಡದು ಕ್ರಾಸ್ ಪ್ರಾಡಕ್ಟ್. ಹೌದಾ? ಡಿಟರ್ಮಿನೆಂಟ್ ಹಾಕೊಂಡು ಮಾಡ್ಬೇಕಂತೇನಿಲ್ಲ, ಡೈರೆಕ್ಟ್ ಬರೆಯೋದಕ್ಕೆ ಒಂದು ಮೆಥಡ್ ಹೇಳಿದ್ದೀನಲ್ಲ, ಆ ಮೆಥಡ್ ಯೂಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಏನ್ ಪಾಯಿಂಟ್ ಬಂದಿರುತ್ತಲ್ಲ ಅದ್ರ ಮ್ಯಾಗ್ನಿಟ್ಯೂಡ್ ಇಂದ ಡಿವೈಡ್ ಮಾಡ್ಕೊಂಡ್ಬಿಡಿ. ಮ್ಯಾಗ್ನಿಟ್ಯೂಡ್ ಇಂದ ಡಿವೈಡ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಅವಾಗ ಯೂನಿಟ್ ವೆಕ್ಟರ್ ಬರುತ್ತೆ. ಅದ ಇಲ್ಲಿ ಏನ್ ಬರ್ಕೋಬೇಕು ನಾನು ಎಲ್ಲದಕ್ಕೂ ಪ್ಲಸ್ ಆರ್ ಮೈನಸ್ 1 ಒಂದು ಬರಿಬೇಕಷ್ಟೇ. ಆಯ್ತಲ್ಲ? ಇದು ನೋಡಿ ಇಷ್ಟು ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ಕೊಂಡೆ ಅಂತೇಳಿ. ನೋಡಿ 41 ಈಸಿಯಾಗಿ ಬರಿಬಹುದು. ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ವೆಕ್ಟರ್ಸ್ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಆಗಿ ಎರಡು ವೆಕ್ಟರ್ ಕೊಟ್ಟಿದ್ದಾರೆ ತಾನೆ. ಆದ್ರೆ ಎ ವೆಕ್ಟರ್ ಅಂದ್ರೆ ಏನು 6 2 3, ಬಿ ವೆಕ್ಟರ್ ಅಂದ್ರೆ 3 ಮೈನಸ್ 6 ಮೈನಸ್ 2. ಹೌದಾ? ನೋಡಿ ಕ್ರಾಸ್ ಪ್ರಾಡಕ್ಟ್ ಬರೆಯೋದು. ಹೌದಾ? ಕ್ರಾಸ್ ಪ್ರಾಡಕ್ಟ್ ಡೈರೆಕ್ಟ್ ಬರೀಬೋದಲ್ಲ. ಫಸ್ಟ್ ಕಾಲಮ್ ಡಿಲೀಟ್ ಮಾಡೋದು. ಮೈನಸ್ 4 ಪ್ಲಸ್ 18, ಮೈನಸ್ 4 ಪ್ಲಸ್ 18 ಅಂದ್ರೆ 14 ಬರುತ್ತೆ. ನೆಕ್ಸ್ಟ್ ನೋಡಿ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡೋದು. ಮೈನಸ್ 12 ಮೈನಸ್ 9, ಮೈನಸ್ 12 ಮೈನಸ್ 9 ಅಂದ್ರೆ ಎಷ್ಟು ಬರ್ಬೋದು ಮೈನಸ್ 21. ಸೈನ್ ಚೇಂಜ್ ಮಾಡಿದೆ ಅಂದ್ರೆ ಪ್ಲಸ್ 21. ಲಾಸ್ಟ್ ಕಾಲಮ್ ಡಿಲೀಟ್ ಮಾಡಿದೆ ಅಂದ್ರೆ ಮೈನಸ್ 36 ಮೈನಸ್ 6, ಮೈನಸ್ 36 ಮೈನಸ್ 6 ಅಂದ್ರೆ ಮೈನಸ್ 42. ಇಷ್ಟು ಬರುತ್ತಲ್ಲ. ನೋಡಿ ಬೇಕಾದ್ರೆ ಯೂನಿಟ್ ವೆಕ್ಟರ್ ಕಂಡುಹಿಡಿಬೇಕಾದ್ರೆ ಇನ್ನೂ ಈಸಿಯಾಗಿ ಮಾಡ್ಬೋದು. ನೋಡಿ ಯೂನಿಟ್ ವೆಕ್ಟರ್ ಕಂಡುಹಿಡಿಬೇಕಾದ್ರೆ ಬೇಕಾದ್ರೆ ಇದ್ರಲ್ಲಿ ಏನಾದ್ರು ಕಾಮನ್ ಬರುತ್ತಾ ನೋಡಿ. 7 ಕಾಮನ್ ಬಂದ್ಬಿಡುತ್ತೆ. ಫಸ್ಟೇ ಕಾಮನ್ ತಗೊಂಡ್ಬಿಡ್ತೀನಿ. 7 2s 7 3s 7 6s ಅದಕ್ಕೆ. ಹೌದಾ? ಈಗ ನೋಡಿದ್ದೆ ಫೋರ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಪ್ಲಸ್ ಆರ್ ಮೈನಸ್ ನೋಡಿ 7 ಇಂಟು 2 3 ಮೈನಸ್ 6. ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 7 ಆಸ್ ಇಟ್ ಈಸ್ ಇರುತ್ತೆ. ಸ್ಕ್ವೇರ್ ರೂಟ್ ಆಫ್ ಇದ್ರದ್ದು ಬರೆದ್ರೆ ಆಯ್ತು. 4 ಪ್ಲಸ್ 9 ಪ್ಲಸ್ 36 ಅಂದ್ರೆ 7 7 ಕ್ಯಾನ್ಸಲ್ ಆಯ್ತು. ಪ್ಲಸ್ ಆರ್ ಮೈನಸ್ 2 3 ಮೈನಸ್ 6 ಬೈ ರೂಟ್ 49 ಅಂದ್ರೆ ಆನ್ಸರ್ ಪ್ಲಸ್ ಆರ್ ಮೈನಸ್ 2 3 ಮೈನಸ್ 6 ಬೈ 7 ಬರುತ್ತೆ ಅಷ್ಟೇ ಆನ್ಸರ್. ಹೌದಾ? ಅಂದ್ರೆ 2i ಪ್ಲಸ್ 3j ಮೈನಸ್ 6k ಇರಬೇಕು. 2i ಪ್ಲಸ್ 3j ಮೈನಸ್ 6k ಬೈ 7 ಅಂದ್ರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಈ ಐಡಿಯಾ ಗೊತ್ತಿರ್ಬೇಕಷ್ಟೇ. ಇದನ್ನ ಡೈರೆಕ್ಟ್ ಆಗಿ ಯಾವ ತರ ಮಾಡ್ಕೊಂತೀವಿ ಅಂತ ಹೇಳಿ. ಮತ್ತೆ ಅಲ್ಲಿ ಡಿಟರ್ಮಿನೆಂಟ್ ಬರ್ಕೊಂಡೆಲ್ಲ ಸಿಂಪ್ಲಿಫೈ ಮಾಡಕ್ ಹೋದ್ರೆ ಲೆಂತಿ ಆಗ್ಬಿಡುತ್ತೆ. ಯಾಕೆ ಈ ಐಡಿಯಾ ಗೊತ್ತಿರಲಿ. ನೋಡಿ ನೆಕ್ಸ್ಟ್ ಇದೇ ಐಡಿಯಾಸ್ನ ನಾವು ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್, ಹೌದಾ, ಅದಕ್ಕೆಲ್ಲ ಇದನ್ನೇ ಯೂಸ್ ಮಾಡ್ಕೊಂತೀವಿ. ಯಾಕಂದ್ರೆ ನಮಗೆ ಕ್ರಾಸ್ ಪ್ರಾಡಕ್ಟ್ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಮ್ಯಾಗ್ನಿಟ್ಯೂಡ್ ಕಂಡು ಹಿಡ್ಕೊಂಡ್ಬಿಟ್ವಿ ಅಂದ್ರೆ ಏರಿಯಾನು ಬಂದ್ಬಿಡುತ್ತೆ. ಆಯ್ತಾನ? ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 42. If magnitude of A vector is equal to 2, magnitude of B vector is equal to 5, magnitude of A cross B is equal to 8, then A dot B is equal to. ಹೌದಾ? ನಾವು ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡಿದ್ರೆ ಬರುತ್ತೆ. ಇದಕ್ಕೊಂದು ಫಾರ್ಮುಲಾ ಹೇಳಿದ್ವಿ. ವಿ ನೋ ದಟ್ magnitude of A cross B whole square plus
ಮಾಡ್ಯುಲಸ್ ಆಫ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್. ಹೌದಾ? ಇದಕ್ಕೆಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿ ಬರುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್ ಅಂದ್ರೆ 64 ಪ್ಲಸ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಅಲ್ಲ, 2 ಸ್ಕ್ವೇರ್ ಅಂದ್ರೆ 4, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ 5 ಸ್ಕ್ವೇರ್ ಅಂದ್ರೆ 25 ಅಲ್ಲ, ದಟ್ ಇಂಪ್ಲೈಸ್ ಮಾಡ್ಯುಲಸ್ ಆಫ್ ಎ ಡಾಟ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ 25 4 100 ಮೈನಸ್ 64 ಈ ಕಡೆ ಬಂತು, 100 ಮೈನಸ್ 64 ಅಂದ್ರೆ 36 ಬರುತ್ತೆ. ಹಾಗಾದ್ರೆ ಎ ಡಾಟ್ ಬಿ ಇಸ್ ಈಕ್ವಲ್ 100 ಸ್ಕ್ವೇರ್ ರೂಟ್ ಆಫ್ 36 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 36 ಅಂದ್ರೆ 6 ಬರುತ್ತೆ ಅಷ್ಟೇ. ಹೌದಾ? 4th ಒಂದು ಬರುತ್ತೆ. ನೆಕ್ಸ್ಟ್ ನೋಡಿ, ಪ್ರಾಬ್ಲಮ್ ನಂಬರ್ 43 ನೋಡಿ. ಇದನ್ನೇ ಈಸಿ ಇದೆ. ಗಿವನ್ ಎ ವೆಕ್ಟರ್ ಕೊಟ್ಟಿದಾರಲ್ಲ, ಅದನ್ನೆಲ್ಲ ಪಾಯಿಂಟ್ಸ್ ಅಲ್ಲಿ ಬರ್ಕೊಬಿಡ್ತೀನಿ ನೋಡಿ. ಎ ವೆಕ್ಟರ್ ಇಸ್ ಈಕ್ವಲ್ ಟು ಐ ಪ್ಲಸ್ ಜೆ ಮೈನಸ್ ಕೆ ಇಸ್ ಈಕ್ವಲ್ ಟು 1, 1, ಮೈನಸ್ 1. ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಮೈನಸ್ ಐ ಪ್ಲಸ್ 2j ಪ್ಲಸ್ ಕೆ ಅಂತ ಹೇಳಿದ್ರೆ ಮೈನಸ್ 1, 2, 1 ಬಂತು. ಸಿ ವೆಕ್ಟರ್ ಇಸ್ ಈಕ್ವಲ್ ಟು ಮೈನಸ್ ಐ ಪ್ಲಸ್ 2j ಮೈನಸ್ ಕೆ ಅಂದ್ರೆ ಮೈನಸ್ 1, 2, ಮೈನಸ್ 1. ಎಷ್ಟು ಬರ್ತಿದಲ್ಲ? ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಪ್ಲಸ್ ಬಿ ಅಂಡ್ ಬಿ ಪ್ಲಸ್ ಸಿ ಅಂತ ಹೇಳಿದ್ದಾರೆ. ನೀವು ಡೈರೆಕ್ಟ್ ಆಗಿ ಬರ್ಕೊಂತೀನಿ. ನನಗೆ ಎ ಪ್ಲಸ್ ಬಿ ಇಲ್ಲಿ ಬರಿಬೋದಲ್ಲ ನೋಡಿ, ಎರಡನ್ನ ಆಡ್ ಮಾಡಬೇಕು. ಏನ್ ಬರುತ್ತೆ? 1 ಮೈನಸ್ 1 ಅಂದ್ರೆ 0, 1 ಪ್ಲಸ್ 2 ಅಂದ್ರೆ 3, ಮೈನಸ್ 1 ಪ್ಲಸ್ 1 ಅಂದ್ರೆ 0. ಎ ಪ್ಲಸ್ ಬಿ ಆಯ್ತು. ನೆಕ್ಸ್ಟ್ ಬಿ ಪ್ಲಸ್ ಸಿ. ಹೌದಾ? ಬಿ ಪ್ಲಸ್ ಸಿ ಅಂದ್ರೆ ಮೈನಸ್ 1 ಅಂದ್ರೆ ಮೈನಸ್ 2, 2 ಪ್ಲಸ್ 2 ಅಂದ್ರೆ 4, 1 ಮೈನಸ್ 1 ಅಂದ್ರೆ 0. ಹೌದಾ? ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಏನಂತ ಹೇಳಿರೋದು? ಎ ಪ್ಲಸ್ ಬಿ ಅಂಡ್ ಬಿ ಪ್ಲಸ್ ಸಿ. ಹೌದಾ? ಹಾಗಾದ್ರೆ ಇಲ್ಲಿ ಒಂದೊಂದೇ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂತ ಹೋಗ್ಬೇಕಾನೆ. ಫಸ್ಟಿಗೆ ಇದು ಕ್ರಾಸ್ ಪ್ರಾಡಕ್ಟ್ ಕಂಡು ಹಿಡ್ಕೊಂತೀನಿ. ಕ್ರಾಸ್ ಪ್ರಾಡಕ್ಟ್ ಏನ್ ಬರ್ಬೋದು? ಫಸ್ಟ್ ಕಾಲಮ್ ನ ಡಿಲೀಟ್ ಮಾಡಿದೆ ಅಂದ್ರೆ 0 ಮೈನಸ್ 0 ಅಂದ್ರೆ 0. ಸೆಕೆಂಡ್ ಕಾಲಮ್ ನ ಡಿಲೀಟ್ ಮಾಡಿದೆ ಅಂದ್ರೆ ಇಲ್ಲೂ ಅಷ್ಟೇ 0 ಮೈನಸ್ 0 ಅಂದ್ರೆ 0. ಲಾಸ್ಟ್ ಕಾಲಮ್ ನ ಡಿಲೀಟ್ ಮಾಡಿದೆ ಅಂದ್ರೆ 0 ಪ್ಲಸ್ 6 ಅಂದ್ರೆ 6 ಬಂತು. ಹೌದಾ? ಹಾಗೆ ನೋಡಿ, ಯೂನಿಟ್ ವೆಕ್ಟರ್ ಏನಾಗುತ್ತೆ? ದೇರ್ಫೋರ್ ಎನ್ ಕ್ಯಾಪ್ ಇಸ್ ಈಕ್ವಲ್ ಟು ಕ್ರಾಸ್ ಪ್ರಾಡಕ್ಟ್ ಏನಿರೋದು 0, 0, 6 ಬೈ ಸ್ಕ್ವೇರ್ ರೂಟ್ ಆಫ್ ಇಟ್ಸ್ ಮ್ಯಾಗ್ನಿಟ್ಯೂಡ್ 0 ಪ್ಲಸ್ 0 ಪ್ಲಸ್ 36 ಆಗುತ್ತೆ. ಹೌದಾ? ಅಂದ್ರೆ ಯಾಕಂದ್ರೆ ಪ್ಲಸ್ ಆರ್ ಮೈನಸ್ ಬರಿಬಹುದು. ಪ್ಲಸ್ ಆರ್ ಮೈನಸ್ 0, 0, 6 ಬೈ 6 ಆಗುತ್ತಲ್ಲ. ಅದಾದ್ರೆ ಪ್ಲಸ್ ಆರ್ ಮೈನಸ್ 0 is 0, ಇದು 6 ಕೆ ಬೈ 6 ಆಗ್ಬಿಟ್ಟು ಪ್ಲಸ್ ಆರ್ ಮೈನಸ್ ಕೆ ಬರುತ್ತೆ. ಹೌದಾ? ಒಂದು ಆಪ್ಷನ್ ಸಿ ಬರ್ತದ ನೋಡಿ. ಈಸಿ ಇದೆ. ಎ ಪ್ಲಸ್ ಬಿ, ಬಿ ಪ್ಲಸ್ ಸಿ. ಹೌದಾ? ನೋಡಿ, ಇಲ್ಲಿ ಈ ತರ ಕ್ರಾಸ್ ಪ್ರಾಡಕ್ಟ್ ಇಂದ ಯಾವುದೇ ಪ್ರಾಬ್ಲಮ್ ಕೊಟ್ಟಿದ್ರು ಒಂದ್ರ ಕೆಳಗೆ ಒಂದು ಬರ್ಕೊಂಬಿಡಿ, ಅವಾಗ ಈಸಿ ಆಗ್ತಾ ಬರ್ತದೆ. ಇಲ್ಲಿ ನೆಕ್ಸ್ಟ್ ಏನ್ ಕೇಳೋದು? ಎ ಪ್ಲಸ್ ಬಿ, ನೆಕ್ಸ್ಟ್ ಬಿ ಪ್ಲಸ್ ಸಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದಾದ್ಮೇಲೆ ಅದು ಕ್ರಾಸ್ ಪ್ರಾಡಕ್ಟ್ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ನೆಕ್ಸ್ಟ್ ನೋಡಿ 44 ಇಲ್ಲಿ ನೋಡ್ಕೊಳ್ಳಿ. ದ ವೆಕ್ಟರ್ ಸಿ ಎ ಅಂದ್ರೆ xi ಪ್ಲಸ್ yj ಪ್ಲಸ್ zk and b is equal to j. ಹೌದಾ? ಆರ್ ಸಚ್ ದಟ್ ಎ ಸಿ ಬಿ ಫಾರ್ಮ್ ಎ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ದೆನ್ ಸಿ ಈಸ್ ಅಂತ ಹೇಳಿದ್ದಾರೆ. ನೋಡಿ, ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಇತ್ತು ಅಂದ್ರೆ ಹೇಗ್ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಿರ್ಬೇಕು. ನೋಡಿ, ಇಲ್ಲಿ ಏನ್ ಕೊಟ್ಟಿರ್ತಾರೋ ಅದು ಇಂಪಾರ್ಟೆಂಟ್. ಇಲ್ಲಿ ಗಿವನ್ ಏನ್ ಕೊಟ್ಟಿರೋದು? ಗಿವನ್ ಎ ವೆಕ್ಟರ್, ಸಿ ವೆಕ್ಟರ್, ಬಿ ವೆಕ್ಟರ್ ಫಾರ್ಮ್ ಎ ರೈಟ್ ಹ್ಯಾಂಡೆಡ್ ಸಿಸ್ಟಮ್. ಹೌದಾ? ನೋಡಿ, ಈ ತರ ಕೊಟ್ಟಿದ್ದು ಅಂದ್ರೆ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಸಿ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ. ನೋಡಿ, ಇಲ್ಲಿ ಸಿ ಫಸ್ಟಿಗೆ ಬರಬೇಕು. ಆ ತರ ಸೈಕ್ಲಿಕ್ ಆರ್ಡರ್ ಅಲ್ಲಿ ಚೇಂಜ್ ಮಾಡಬೇಕು.
ಮತ್ತೆ ಸೈಕ್ಲಿಕ್ ಆರ್ಡರ್ ಅಲ್ಲಿ ಹೇಗ್ ಚೇಂಜ್ ಮಾಡಬೇಕು ಅಂದ್ರೆ ಅವ್ರು ಕೊಟ್ಟಿರೋ ಫಾರ್ಮೆಟೇ ತಗೋಬೇಕು. ಅಂದ್ರೆ ನಾವು ಈ ಸೈಕ್ಲಿಕ್ ಆರ್ಡರ್ ಅಲ್ಲಿ ಎ ಆದ್ಮೇಲೆ ಬಿ ಅಂತಲ್ಲ, ಇಲ್ಲಿ ಏನ್ ಕೊಟ್ಟಿರೋ ನನಗೆ ಎ ಆದ್ಮೇಲೆ ಸಿ ಕೊಟ್ಟಿದ್ದಾರೆ, ಸಿ ಆದ್ಮೇಲೆ ಬಿ ಕೊಟ್ಟಿದ್ದಾರೆ, ಬಿ ಆದ್ಮೇಲೆ ಎ ಕೊಟ್ಟಿದ್ದಾರೆ ತಾನೆ. ಸೈಕ್ಲಿಕ್ ಆರ್ಡರ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಇದನ್ನೀಗ ಎ ಬದ್ಲಿ ಏನ್ ಬರೀಬಹುದು, ಸಿ, ಸಿ ಬದ್ಲಿ ಬಿ, ಬಿ ಬದ್ಲಿ ಎ. ನೋಡಿ ಈ ತರ ಎಲ್ಲಿ ತನಕ ಚೇಂಜ್ ಮಾಡ್ಬೇಕು ಅಂದ್ರೆ ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದಾರಲ್ಲ ಅದು ಫಸ್ಟಿಗೆ ಬರ್ಬೇಕು. ಅಂದ್ರೆ ನಾವು ಸಿ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದಾರೆ, ಅದಕ್ಕೆ ಸಿ ಫಸ್ಟಿಗೆ ಬಂತು ತಾನೆ. ದಟ್ ಇಂಪ್ಲೈಸ್ ಸಿ ವೆಕ್ಟರ್ ಇಸ್ ಈಕ್ವಲ್ ಟು ಏನ್ ಬರೀತೀವಿ ಅಂದ್ರೆ ಬಿ ಕ್ರಾಸ್ ಎ ಬರೀತೀವಿ ಅಷ್ಟೇ. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಅಂತ ಹೇಳಿದಾಗ ಅವರೇ ಒಂದು ಫಾರ್ಮೆಟ್ ಅಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ ಎ ಸಿ ಬಿ ಫಾರ್ಮ್ಸ್ ಎ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಅಂತ ಹೇಳಿದಾರೆ ತಾನೆ. ಅದಕ್ಕೆ ಎ ಸಿ ಬಿ ನ ಏನ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರೆ ಅದನ್ನ ಸೈಕ್ಲಿಕ್ ಆರ್ಡರ್ ಚೇಂಜ್ ಮಾಡ್ಬೇಕು. ಅಕಸ್ಮಾತ್ ಇದನ್ನೇನು ಕೊಟ್ಟಿಲ್ಲ ಅನ್ಕೊಳ್ಳಿ, ಈ ಎ ಸಿ ಬಿ ಅಂತ ಕೊಟ್ಟೇ ಇಲ್ಲಪ್ಪ, ಹೌದಾ, ಅವಾಗ ಹೇಗ್ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಏನ್ ಆರ್ಡರ್ ಕೊಟ್ಟಿರ್ತಾರಲ್ಲ ಅದನ್ನೇ ತಗೋಬೇಕು. ಅಂದ್ರೆ ಫಸ್ಟಿಗೆ ಸಿ, ನೆಕ್ಸ್ಟ್ ಎ, ಆಮೇಲೆ ಬಿ ತಗೊಂಡ್ಬಿಟ್ಟು ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೇಕು. ಹೋಯ್ತಲ್ಲ ಇಲ್ಲಿ. ಅದಕ್ಕೆ ಏನಾದ್ರು ಆರ್ಡರ್ ಕೊಟ್ಟಿದ್ರು ಅಂದ್ರೆ ಆರ್ಡರ್ ತಗೊಳ್ಳಿ. ಆರ್ಡರ್ ಕೊಟ್ಟಿದ್ದಿಲ್ಲ ಅಂದ್ರೆ ಕ್ವಶನ್ ಅಲ್ಲಿ ಯಾವ ಆರ್ಡರ್ ಅಲ್ಲಿ ಕೊಟ್ಟಿರ್ತಾರಲ್ಲ ಅದೇ ಆರ್ಡರ್ ನ ತಗೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ಹೋಯ್ತಲ್ಲ ಇಲ್ಲಿ. ಅದಕ್ಕೆ ಈಗ ಸಿ ಇಸ್ ಈಕ್ವಲ್ ಟು ಬಿ ಕ್ರಾಸ್ ಎ ಬರುತ್ತೆ. ಹೌದಾ, ಡಿಟರ್ಮಿನೆಂಟ್ ಆಫ್ ಐ ಜೆ ಕೆ, ಬಿ ಅಂದ್ರೆ 0 1 0, ಎ ಅಂತ ಹೇಳಿದ್ರೆ ಎಕ್ಸ್ ವೈ ಝೆಡ್. ಹೌದಾ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಬರುತ್ತೆ. ಅಥವಾ ಒಂದು ಕೆಳಗೆ ಒಂದು ಬರ್ಕೊಂಡು ಮಾಡ್ಬೋದು. ಫಸ್ಟ್ ಬಿ ಬರ್ಕೊಂಡು ನೆಕ್ಸ್ಟ್ ಎ ಬರ್ಕೊಂಡು ಡೈರೆಕ್ಟ್ ಆಗಿ ಕ್ರಾಸ್ ಪ್ರಾಡಕ್ಟ್ ನ ಫೈಂಡ್ ಔಟ್ ಮಾಡ್ಬೋದು. ಹೌದಾ ಸರ್, ಇದೇನ್ ಬರ್ಬೋದು ನೋಡಿ, ಐ ಇಂಟು ಜೆ ಝೆಡ್ ಮೈನಸ್ 0 ಮೈನಸ್ ಜೆ ಇಂಟು 0 ಮೈನಸ್ 0 ಪ್ಲಸ್ ಕೆ ಇಂಟು 0 ಮೈನಸ್ ಎಕ್ಸ್. ಹಾಗಾದ್ರೆ ಏನ್ ಬರ್ಬೋದು, ಝೆಡ್ ಐ, ಇದಂತೂ 0 ವೆಕ್ಟರ್ ಆಗೋಯ್ತು. ಇನ್ನೊಂದು ಮೈನಸ್ ಎಕ್ಸ್ ಕೆ ಬರುತ್ತೆ. ಅಂದ್ರೆ ಝೆಡ್ ಐ ಮೈನಸ್ ಎಕ್ಸ್ ಕೆ ಅಂದ್ರೆ ಫಾರ್ಮ್ ಎ ಬರ್ತದೆ ಅಷ್ಟೇ ಆಪ್ಷನ್. ಹೌದಾ ನೋಡಿ, ಇಂಪಾರ್ಟೆಂಟ್ ನಮಗೆ ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಅಂದಾಗ ಯಾವ್ದನ್ನ ಫೈಂಡ್ ಔಟ್ ಮಾಡ್ಬೇಕಲ್ಲ ಅದು ಫಸ್ಟಿಗೆ ಬರೋ ತನಕ ಸೈಕ್ಲಿಕ್ ಆರ್ಡರ್ ಅಲ್ಲಿ ಚೇಂಜ್ ಮಾಡ್ಕೊಂತ ಹೋಗ್ಬೇಕಷ್ಟೇ. ಆಯ್ತಲ್ಲ, ಅವ ಬಂದ್ಬಿಡುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 45. If magnitude of A equal to 4, magnitude of B is equal to 2, and the angle between A and B is pi by 6, then magnitude of A cross B whole square is equal to. ನೋಡಿ ಈಸಿ ಇದೆ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಆಯ್ತು. ನೋಡಿ ನಾವು magnitude of A cross B whole square is equal to ಏನ್ ಬರೀಬಹುದು, magnitude of A into magnitude of B into sin theta whole square. ಹೌದಾ ನೋಡಿ, magnitude of A ಅಂದ್ರೆ 4 into magnitude of B ಅಂದ್ರೆ 2 into sin pi by 6 whole square. ಹೌದಾ ಅಂದ್ರೆ 4 into 2 into sin pi by 6 ಅಂದ್ರೆ sin 30 ಡಿಗ್ರಿ ಅಂದ್ರೆ ಹಾಫ್ ತಾನೆ, ಅದಕ್ಕೆ ಹಾಫ್ ಹೋಲ್ ಸ್ಕ್ವೇರ್, 2 2 ಕ್ಯಾನ್ಸಲ್ ಅಂದ್ರೆ ಇಲ್ಲಿ ಆನ್ಸರ್ 4 ಸ್ಕ್ವೇರ್ ಬರುತ್ತೆ. 4 ಸ್ಕ್ವೇರ್ ಅಂದ್ರೆ 16. ಹೌದಾ, ಈಸಿ ಇದೆ, ಆಯ್ತಲ್ಲ. ನೆಕ್ಸ್ಟ್ ನೋಡಿ 46. ನೋಡಿ ಈ ತರದ್ದು ಎಷ್ಟೊಂದು ಸಲ ಕೇಳಿದ್ದಾರೆ, ಗೊತ್ತಿರಬೇಕು. ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟಿಸಿಸ್ ಆರ್ ಅಂತ ಹೇಳಿದ್ದಾರೆ. ನೋಡಿ ಏನಂತ ಕೊಟ್ಟಿರೋದು 1 ಮೈನಸ್ 1 2, ಬಿ ಅಂದ್ರೆ 2 1 ಮೈನಸ್ 1, ಸಿ ಅಂತ ಹೇಳಿದ್ರೆ 3 ಮೈನಸ್ 1 2. ಹೌದಾ ನೋಡಿ, ವರ್ಟಿಸಿಸ್ ಕೊಟ್ಟಿದ್ರು ಅಂದ್ರೆ ಯಾವ್ದಾದ್ರು ಎರಡು ಸೈಡ್ ನ ಕ್ಯಾಲ್ಕುಲೇಟ್ ಮಾಡಿ. ಅಂದ್ರೆ ಈಗ ನೋಡಿ ಎ ಬಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ ಇದು ಎ ಬಿ ವೆಕ್ಟಾರ್, ಇದು ಎ ಬಿ ವೆಕ್ಟಾರ್ ಅಂದ್ರೆ ಬಿ ಮೈನಸ್ ಎ ತಾನೆ. ಬಿ ಮೈನಸ್ ಎ ಅಂದ್ರೆ ಏನ್ ಬರೀಬಹುದು ನಾವು, 2 ಮೈನಸ್ 1 ಅಂದ್ರೆ 1, 1 ಪ್ಲಸ್ 1 ಅಂದ್ರೆ 2, ಮೈನಸ್ 1 ಮೈನಸ್ 2 ಅಂದ್ರೆ ಮೈನಸ್ 3. ಅದೇ ತರ ಯಾವ್ದಾದ್ರು ಎರಡು ಸೈಡ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೌದಾ, ಬಿ ಸಿ ವೆಕ್ಟರ್ ಅಂದ್ರೆ 3 ಮೈನಸ್ 2 ಅಂದ್ರೆ 1, ಮೈನಸ್ 1 ಮೈನಸ್ 1 ಅಂದ್ರೆ ಮೈನಸ್ 2, 2 ಪ್ಲಸ್ 1 ಅಂದ್ರೆ 3. ಹೌದಾ, ನೆಕ್ಸ್ಟ್ ನೋಡಿ ಯಾವಾಗ್ಲೂ ಇದ್ರದ್ದು ಕ್ರಾಸ್ ಪ್ರಾಡಕ್ಟ್ ನ ಕಂಡು ಹಿಡ್ಕೋಬೇಕು. ನೋಡಿ ಕ್ರಾಸ್ ಪ್ರಾಡಕ್ಟ್ ಏನಾಗುತ್ತೆ ಅಂದ್ರೆ ಫಸ್ಟ್ ಕಾಲಮ್ ಬಿಟ್ವೀನ್ 6 ಮೈನಸ್ 6 ಅಂದ್ರೆ 0, ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಬೇಕು,
3 ಪ್ಲಸ್ 3 ಅಂತ ಹೇಳಿದ್ರೆ 6 ಆಗುತ್ತೆ ಇದು, ಹೌದಾ? ಮತ್ತೆ ಸೈನ್ ಚೇಂಜ್ ಮಾಡ್ಕೊಂಡೆ ಅಂದ್ರೆ -6 ಬರುತ್ತೆ, ಹೌದಾ? ನೆಕ್ಸ್ಟ್ ಲಾಸ್ಟ್ ಕಾಲಮ್ ಡಿಲೀಟ್ ಮಾಡಿದ್ರೆ -2 ಅಂದ್ರೆ -4 ಬರುತ್ತೆ, ಹೌದಾ? ಹಾಗಾದ್ರೆ ನಾವು ನೋಡಿ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಫಾರ್ಮುಲಾ ಏನ್ ಬರಿಬೇಕಂದ್ರೆ ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಕ್ರಾಸ್ ಬಿ ಸಿ, ಹೌದಾ? ಅಂದ್ರೆ ಹಾಫ್ ಇಂಟು ಡೈರೆಕ್ಟ್ ಆಗಿ ಏನ್ ಬರುತ್ತೆ ಸ್ಕ್ವೇರ್ ರೂಟ್ ಆಫ್ 0 ಸ್ಕ್ವೇರ್ ಅಂದ್ರೆ 0, 6 ಸ್ಕ್ವೇರ್ ಅಂದ್ರೆ 36, 4 ಸ್ಕ್ವೇರ್ ಅಂದ್ರೆ 16, ಎಷ್ಟು ಬರುತ್ತೆ? ಹಾಫ್ ಇಂಟು ಸ್ಕ್ವೇರ್ ರೂಟ್ ಆಫ್ 36 ಪ್ಲಸ್ 16 ಅಂದ್ರೆ 52, ಹೌದಾ? ನೋಡಿ ಅದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಹಾಫ್ ಇಂಟು ಸ್ಕ್ವೇರ್ ರೂಟ್ ಆಫ್ 4 ಇಂಟು, ಹೌದಾ? 4 ಇಂಟು 13 ಬರಿಬೋದಾ? ಈಗ 13 4 52 ಬರುತ್ತೆ. 2 ಇಂಟು 2 ರೂಟ್ 13, 2 ಕ್ಯಾನ್ಸಲ್ ಆಗ್ಬಿಟ್ಟು ಏನ್ ಬರುತ್ತೆ ಆನ್ಸರ್? ರೂಟ್ 13 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ ಅಷ್ಟೇ, ಹೌದಾ? ಒಂದು ಆಪ್ಷನ್ ಬಿ ಬರುತ್ತೆ. ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ಇದನ್ನು ಬರೆಯೋದು ಗೊತ್ತಾಯ್ತು ಅಂದ್ರೆ ಸ್ವಲ್ಪ ಬೇಗ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ 47 ಈಸಿ ಇದೆ. ದ ಏರಿಯಾ ಆಫ್ ದ ಟ್ರಯಾಂಗಲ್ whose adjacent sides are ಅಂತ ಹೇಳಿದಾರೆ. ನೋಡಿ ಇದು ಇಂಪಾರ್ಟೆಂಟ್. ಡಯಾಗ್ನಲ್ ಕೊಟ್ಟಿದಾರ ಅಡ್ಜಸೆಂಟ್ ಸೈಡ್ಸ್ ಕೊಟ್ಟಿದಾರ ನೋಡ್ಕೋಬೇಕು. ಅಡ್ಜಸೆಂಟ್ ಸೈಡ್ಸ್ ಕೊಟ್ಟಿದ್ದಾರೆ ಅಂದ್ರೆ ಎ ವೆಕ್ಟರ್ ಇಸ್ ಈಕ್ವಲ್ ಟು 3i ಮೈನಸ್ ಕೆ ಕೊಟ್ಟಿದ್ದಾರೆ. ಪಾಯಿಂಟ್ ಅಲ್ಲಿ ಬರ್ದೆ ಅಂದ್ರೆ 3 0 -1 ಆಗುತ್ತೆ. ಬಿ ವೆಕ್ಟರ್ ಇಸ್ ಈಕ್ವಲ್ ಟು i ಪ್ಲಸ್ 2j ಇದೆ. i ಪ್ಲಸ್ 2j ಪಾಯಿಂಟ್ ಅಲ್ಲಿ ಬರ್ಕೊಂಡ್ವಿ ಅಂದ್ರೆ 1 2 0 ಬರೀಬೋದಲ್ಲ. ಇದು ನೋಡಿ ಇದ್ರದ್ದು ಡೈರೆಕ್ಟ್ ಆಗಿ ಏರಿಯಾ ಕೇಳಿದಾರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ತಾನೆ. ಅದಕ್ಕೆ ನೋಡಿ ಕ್ರಾಸ್ ಪ್ರೊಡಕ್ಟ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಡೈರೆಕ್ಟ್ ಆಗಿ. ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದೆ ಅಂದ್ರೆ 0 ಪ್ಲಸ್ 2 ಅಂದ್ರೆ 2 ಬರುತ್ತೆ. ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದೆ ಅಂದ್ರೆ 0 ಪ್ಲಸ್ 1 ಅಂತ ಹೇಳಿದ್ರೆ 1, ಸೈನ್ ಚೇಂಜ್ ಮಾಡಿದ್ರೆ -1. ಲಾಸ್ಟ್ ಕಾಲಮ್ ಡಿಲೀಟ್ ಮಾಡಿದೆ ಅಂದ್ರೆ 6 ಮೈನಸ್ 0 ಅಂದ್ರೆ 6. ಕ್ರಾಸ್ ಪ್ರೊಡಕ್ಟ್ ಆಯ್ತು. ದೇರ್ಫೋರ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಷ್ಟೇ. ಇದು ಅಂದ್ರೆ ಇದು ಡೈರೆಕ್ಟ್ ಮ್ಯಾಗ್ನಿಟ್ಯೂಡ್ ಬರೀಬೇಕಲ್ಲ. 4 ಪ್ಲಸ್ 1 ಪ್ಲಸ್ 36 ಅಂದ್ರೆ ರೂಟ್ 41 ಬರುತ್ತೆ. ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಅದೇ ನಮಗೆ ಏನಾದ್ರು ಡಯಾಗ್ನಲ್ ಕೊಟ್ಟಿದ್ದು ಅಂದ್ರೆ ಹಾಫ್ ಇಂಟು ಬರ್ಕೋಬೇಕು, ಹೌದಾ? ಯಾಕಂದ್ರೆ ನೋಡಿ ನೆಕ್ಸ್ಟ್ 48 ನೋಡಿ. ದ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ whose diagonals are ಅಂತ ಕೊಟ್ಟಿದ್ದಾರೆ, ಹೌದಾ? ನೋಡಿ ಡಯಾಗ್ನಲ್ಸ್ ಆರ್ ಅಂತ ಹೇಳಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಇದನ್ನ ಎ ವೆಕ್ಟರ್ ಅಂತ ಕೊಟ್ಟಿದ್ದಾರೆ ತಾನೆ, ಅದನ್ನ D1 ಅಂತ ಬರ್ಕೊಂಡ್ಬಿಡ್ತೀನಿ. ಪಾಯಿಂಟ್ ಅಲ್ಲಿ ಬರ್ದೆ ಅಂದ್ರೆ 3 1 -2 ಬರೀಬೋದಲ್ಲ. ಬಿ ವೆಕ್ಟರ್ ಅಂತ ಹೇಳಿದ್ರೆ ಡಯಾಗ್ನಲ್ ತಾನೆ, ಅದಕ್ಕೆ ಅದನ್ನ ಡಿ ವೆಕ್ಟರ್ ಅಂತ ಹೇಳಿದ್ರೆ 1 -3 4, ಹೌದಾ? ಇದು ನೋಡಿ ಕ್ರಾಸ್ ಪ್ರೊಡಕ್ಟ್ ಮಾಡ್ಕೊಳೋದು ಸೇಮ್. ಫಸ್ಟ್ ಕಾಲಮ್ ಡಿಲೀಟ್ ಮಾಡಿದೆ ಅಂದ್ರೆ 4 -6, 4 -6 ಅಂದ್ರೆ -2. ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದೆ ಅಂದ್ರೆ 12 ಪ್ಲಸ್ 2 ಅಂದ್ರೆ 14, ಸೈನ್ ಚೇಂಜ್ ಮಾಡಿದಾಗ -14 ಬರುತ್ತೆ. ಲಾಸ್ಟ್ ಕಾಲಮ್ ಡಿಲೀಟ್ ಮಾಡಿದೆ ಅಂದ್ರೆ -9 -1 ಅಂದ್ರೆ -10 ಬರುತ್ತೆ, ಹೌದಾ? ಹಾಗೆ ನೋಡಿ ನಾವು therefore ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ D1 ಕ್ರಾಸ್ D2, ಹೌದಾ? ಅಂದ್ರೆ ಹಾಫ್ ಇಂಟು ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ D1 ಕ್ರಾಸ್ D2 ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಏನ್ ಬರಿಬಹುದು, 2 ಸ್ಕ್ವೇರ್ ಅಂದ್ರೆ 4, 14 ಸ್ಕ್ವೇರ್ ಅಂದ್ರೆ 196, 10 ಸ್ಕ್ವೇರ್ ಅಂದ್ರೆ 100, ಹೌದಾ? ಇದೆಷ್ಟು ಬರುತ್ತೆ? ಹಾಫ್ ಇಂಟು ರೂಟ್ 300 ಬರುತ್ತಲ್ಲ. ಅದು ಹಾಫ್ ಇಂಟು ಇದನ್ನ ನೋಡಿ 4 ಇಂದ ತಗೊಂಡೆ ಅಂದ್ರೆ 4 ಇಂಟು ಅಥವಾ 100 ಇಂಟು 3 ಮಾಡ್ಕೋಬೋದಲ್ಲ, ಈಸಿಯಾಗಿ ಬಂದ್ಬಿಡುತ್ತೆ. 4 ತಗೊಳ್ಳೋ ಬದಲು 100 ಇಂಟು 3 ಅಂದ್ರೆ ಇದು 10 ರೂಟ್ 3/2 ಅಂದ್ರೆ ಆನ್ಸರು 5 ರೂಟ್ 3 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ನೋಡಿ ಡಯಾಗ್ನಲ್ ಇತ್ತು ಅಂದ್ರೆ ಕೇರ್ಫುಲ್ ಆಗಿ ಬರೀಬೇಕು. ಹಾಫ್ ಇಂಟು ಬರುತ್ತೆ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 49. ನೋಡಿ ಇಲ್ಲೂ ಏನೇನು ಕೊಟ್ಟಿರೋದು, ಇಫ್ ಎ ವೆಕ್ಟರ್ ಇಸ್ ಈಕ್ವಲ್ ಟು i ಪ್ಲಸ್ ಜೆ ಪ್ಲಸ್ ಕೆ ಅಂದ್ರೆ ಇದನ್ನ
1, 1, 1, b vector is equal to I plus 3j plus 5k ಅಂದ್ರೆ 1, 3, 5. C vector is equal to 7i plus 9j plus 11k. ಹೌದಾ ಅಂದ್ರೆ 7, 9, 11. ಹೌದಾ ಇಷ್ಟು ಕೊಟ್ಟಿದ್ದಾರೆ. Then the area of the parallelogram having diagonals a plus b and b plus c ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿಗ ಡಯಾಗ್ನಲ್ ನ a plus b ನೋಡಿ ಎರಡನ್ನ ಆಡ್ ಮಾಡಬೇಕು. a plus b ಅಂದ್ರೆ ಏನ್ ಬರ್ಬೋದು, 1 plus 1 ಅಂದ್ರೆ 2, 1 plus 3 ಅಂದ್ರೆ 4, 1 plus 5 ಅಂದ್ರೆ 6. ನೆಕ್ಸ್ಟ್ d2 ನ b plus c ಅಂತ ಹೇಳಿದ್ದಾರೆ. ಇದನ್ನ ಎರಡನ್ನ ಆಡ್ ಮಾಡಬೇಕು. 7 plus 1 ಅಂದ್ರೆ 8, 9 plus 3 ಅಥವಾ 3 plus 9 ಅಂತ ಹೇಳಿದ್ರೆ 12, 11 plus 5 ಅಂದ್ರೆ 16. ಹೌದಾ ನೋಡಿ ಇದು ಕ್ರಾಸ್ ಪ್ರೊಡಕ್ಟ್ ಮಾಡ್ಕೊಂತೀನಿ ಈಗ ಡೈರೆಕ್ಟ್ ಆಗಿ. ನೋಡಿ ಫಸ್ಟ್ ಕಾಲಮ್ ನ ಡಿಲೀಟ್ ಮಾಡಿದೆ ಅಂದ್ರೆ 16 4 64, 64 ಮೈನಸ್ 72 ಬರುತ್ತಲ್ಲ, ನೋಡಿ ಮೈನಸ್ ಆಫ್ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡ್ಕೊಂಡೆ ಅಂದ್ರೆ ಏನ್ ಬರುತ್ತೆ, 16 2 32 ಮೈನಸ್ 6 8 48 ಅಲ್ಲ. ನೆಕ್ಸ್ಟ್ ಲಾಸ್ಟ್ ಕಾಲಮ್ ಡಿಲೀಟ್ ಮಾಡಿದ್ವಿ ಅಂದ್ರೆ 24 ಮೈನಸ್ 8 4 32. ಹೌದಾ ಅಂದ್ರೆ 64 ಮೈನಸ್ 72 ಅಂದ್ರೆ ಮೈನಸ್ 8, 32 ಮೈನಸ್ 48 ಅಂತ ಹೇಳಿದ್ರೆ ಮೈನಸ್ 16, ಮೈನಸ್ ಆಫ್ ಮೈನಸ್ ಪ್ಲಸ್ 16 ಬರುತ್ತಲ್ಲ. 24 ಮೈನಸ್ 32 ಅಂದ್ರೆ ಮೈನಸ್ 8. ನೋಡಿ ಎಲ್ಲದಲ್ಲೂ 8 ಕಾಮನ್ ತೆಗಿಬಹುದು. ಅವಾಗ ಇಲ್ಲಿ ಏನ್ ಬರುತ್ತೆ, ಮೈನಸ್ 1 2 ಮೈನಸ್ 1 ಬಂತು. ಹೌದಾ ನೋಡಿ ಈ ತರ ಕಾಮನ್ ತಗೊಂಡ್ರೆ ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಕಂಡುಹಿಡಬೇಕಾದ್ರೆ ಈಸಿ ಆಗುತ್ತೆ ಅಷ್ಟೇ. therefore ನಾವು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇಸ್ ಈಕ್ವಲ್ ಟು ಏನ್ ಬರೀಬಹುದು, ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ d1 ಕ್ರಾಸ್ d2 ಅಂದ್ರೆ ಹಾಫ್ ಇಂಟು ನೋಡಿ 8 ಹಾಗೆ ಬರ್ಕೊಂತೀವಿ, ಸ್ಕ್ವೇರ್ ರೂಟ್ ಆಫ್ ಇದೇನ್ ಬರುತ್ತೆ, 1 ಸ್ಕ್ವೇರ್ ಅಂದ್ರೆ 1, 2 ಸ್ಕ್ವೇರ್ ಅಂದ್ರೆ 4, ಮೈನಸ್ 1 ಸ್ಕ್ವೇರ್ ಅಂದ್ರೆ 1, 2 1s 2 4s ಅಂದ್ರೆ ಆನ್ಸರ್ 4 ರೂಟ್ 6 ಬರುತ್ತೆ ಅಷ್ಟೇ. ಅಂದ್ರೆ ಆಪ್ಷನ್ ಎ ಬರುತ್ತೆ. ಹೌದಾ ಅದ್ರ ನೋಡಿ ಡಯಾಗ್ನಲ್ ಕೊಟ್ಟಿದ್ರೆ ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ ಅಷ್ಟೇ. ಅಡ್ಜಸೆಂಟ್ ಅಂತ ಏನಾದ್ರು ಹೇಳಿದ್ರೆ ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಹೌದಾ ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 50. ನೋಡಿ ಇಫ್ ಎ ಇಸ್ ಈಕ್ವಲ್ ಟು ಐ ಮೈನಸ್ ಜೆ ಅಂತ ಹೇಳಿದ್ದಾರೆ, ಅಂದ್ರೆ 1 ಮೈನಸ್ 1 0, ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಐ ಪ್ಲಸ್ ಜೆ ಅಂತ ಹೇಳಿದ್ದಾರೆ, ಅಂದ್ರೆ 1 1 0, ಸಿ ವೆಕ್ಟರ್ ಇಸ್ ಈಕ್ವಲ್ ಟು ಐ ಪ್ಲಸ್ 3j ಪ್ಲಸ್ 5k ಅಂದ್ರೆ 1 3 5 ಇಷ್ಟು ಕೊಟ್ಟಿದಾರಲ್ಲ. ಅಂಡ್ ಎನ್ ಈಸ್ ಎ ಯೂನಿಟ್ ವೆಕ್ಟರ್ ಸಚ್ ದಟ್ ಬಿ ಡಾಟ್ ಎನ್ ಈಕ್ವಲ್ ಟು 0 and a dot n equal to 0, then the value of modulus of c dot n is equal to ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಏನ್ ಕೊಟ್ಟಿರೋದು, given n vector is a unit vector. ಹೌದಾ such that ನೋಡಿ b dot n equal to 0 and a dot n equal to 0. ಹಾಗಾದ್ರೆ ಡಾಟ್ ಪ್ರಾಡಕ್ಟ್ 0 ಇದೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಇರ್ಬೇಕು ತಾನೆ. ಹಾಗಾದ್ರೆ ಇಲ್ಲಿ ಏನಾಯ್ತು, n vector is perpendicular to both a and b ಆಗುತ್ತೆ. ಹೌದಾ ನೋಡಿ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ a and b ಅಂದ್ರೆ ಇಲ್ಲಿ ಏನ್ ಬರೀಬಹುದು, n cap is equal to plus or minus a cross b by magnitude of a cross b. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ. ಹೌದಾ ನೋಡಿ ಈಗ a cross b ನ ಈಸಿಯಾಗಿ ಕಂಡುಹಿಡಿಬಹುದಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ಎ ಕ್ರಾಸ್ ಬಿ ಕಂಡುಹಿಡಿತೀನಿ. ನೋಡಿ ಎ ಕ್ರಾಸ್ ಬಿ ಅಂದ್ರೆ ಫಸ್ಟ್ ಕಾಲಮ್ ನ ಡಿಲೀಟ್ ಮಾಡಿದೆ ಅಂದ್ರೆ 0 ಮೈನಸ್ 0 ಅಂದ್ರೆ 0, ಸೆಕೆಂಡ್ ಕಾಲಮ್ ನ ಡಿಲೀಟ್ ಮಾಡಿದೆ ಅಂದ್ರೆ ಇಲ್ಲೂ ಅಷ್ಟೇ 0 ಮೈನಸ್ 0 ಅಂದ್ರೆ 0, ಥರ್ಡ್ ಕಾಲಮ್ ನ ಡಿಲೀಟ್ ಮಾಡಿದ್ರೆ 1 ಪ್ಲಸ್ 1 ಆಗ್ಬಿಟ್ಟು 2 ಆಗುತ್ತೆ. ಹೌದಾ ಹಾಗಾದ್ರೆ ಎ ಕ್ರಾಸ್ ಬಿ ಅಂದ್ರೆ ಇಲ್ಲಿ ಏನ್ ಬರ್ತಾ ಇದೆ, 0 0 2 ಬೈ ಮ್ಯಾಗ್ನಿಟ್ಯೂಡ್ ಅಂದ್ರೆ 0 ಪ್ಲಸ್ 0 ಪ್ಲಸ್ 4. ಹಾಗಾದ್ರೆ ಇದು ಪ್ಲಸ್ ಆರ್ ಮೈನಸ್ ನೋಡಿ ಐ ಇಲ್ಲ ಜೆ ಇಲ್ಲ ಕೆ ಅಷ್ಟೇ ಇರುತ್ತಾನೆ, 2k ಬೈ ರೂಟ್ 4 ಅಂದ್ರೆ 2. ಹಾಗಾದ್ರೆ ಎನ್ ಕ್ಯಾಪ್ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಕೆ ಕ್ಯಾಪ್ ಬರುತ್ತೆ. ಹೌದಾ
ಈಗ ಇಲ್ಲಿ ಏನ್ ಕೇಳಿರೋದು ನಮಗೆ ಸಿ ಡಾಟ್ ಎನ್ ಕೇಳಿದಾರೆ ಹೌದಾ. ಹಾಗಾದ್ರೆ ನೋಡಿ ನಾವು ಸಿ ಡಾಟ್ ಎನ್ ಅಂತ ಹೇಳಿದ್ರೆ ಸಿ ಅಂದ್ರೆ 1 3 5 ಡಾಟ್ ಕೆ ಅಂತ ಹೇಳಿದ್ರೆ ಎನ್ ಅಂದ್ರೆ ಏನಿರೋದು ಬರೀ ಕೆ ಅಷ್ಟೇ ಇದೆ ತಾನೆ. 0 0 ಪ್ಲಸ್ ಆರ್ ಮೈನಸ್ 1 ಇದೆ ಹೌದಾ. ನೋಡಿ ಮಲ್ಟಿಪ್ಲೈ ಮಾಡ್ಕೊಂಡಾಗ 1 ಪ್ಲಸ್ ಸಾರಿ 1 ಇಂಟು 0 ಅಂದ್ರೆ 0 ಪ್ಲಸ್ 3 ಇಂಟು 0 ಅಂದ್ರೆ 0 ಪ್ಲಸ್ ಆರ್ ಮೈನಸ್ 5 ಅಂತ ಅಂದ್ರೆ ಇದು ಪ್ಲಸ್ ಆರ್ ಮೈನಸ್ 5 ಬರುತ್ತೆ. ಆದ್ರೆ ಅಲ್ಲಿ ಮಾಡ್ಲಸ್ ಕೇಳಿದಾರೆ ತಾನೆ. ದೇರ್ ಫೋರ್ ಮಾಡ್ಲಸ್ ಆಫ್ ಸಿ ಡಾಟ್ ಎನ್ ಅಂದ್ರೆ 5 ಬರುತ್ತೆ ಹೌದಾ. ಮಾಡ್ಲಸ್ ಅಂದ್ರೆ ಯಾವಾಗ ಪಾಸಿಟಿವ್ ಇರಬೇಕಲ್ಲ, ಅದಕ್ಕೆ ಆಪ್ಷನ್ ಸಿ ಬರಿತೀವಿ ಅಷ್ಟೇ ಹೌದಾ. ಗೊತ್ತಾಯ್ತಲ್ಲ. ನೋಡಿ ಅಲ್ಲಿ ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ ಬರುತ್ತೆ ಅಷ್ಟೇ. ನೋಡಿ ಹಾಗಾದ್ರೆ ಇಲ್ಲಿ ವೆಕ್ಟಾರ್ಸ್ ಕಂಪ್ಲೀಟ್ ಆಗುತ್ತೆ. ನೋಡಿ ಮಂಡೆಯಿಂದ ನಾನು 3D ಜಾಮೆಟ್ರಿ ತಗೊಂತೀನಿ.